नमो अनन्ताणं नमो सिद्धाणं नमो हरिणां नमो वज्राणां नमो लोले सौवसां नमः समयसाराय स्वानुभूत्याय चकासते चित्स्वभावाय भावाय सर्वभावान्तरचिते सर्वभावान्तरचिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾತ್ಮನ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಆ ಸಾಧಕ ಮಹಾತ್ಮನ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮ ಅಧಿಕಾರದ 48ನೇ ಕಲಶ ನಡೀತಾ ಇದೆ. ಆಕ್ರಮನ್ನ ವಿಕಲ್ಪ ಭಾವಮಚಲಂ ಅಕ್ಷೈರ್ನಯಾನಾಂ ವಿನಾ ಸಾರೋಯ ಸಮಯಸ್ಯ ಭಾತಿ ನಿಭೃತೈರ್ ಆಸ್ವಾದ್ಯಮಾನ ಸ್ವಯಂ ವಿಜ್ಞಾನೈಕರಸ ಸ ಏಷ ಭಗವಾನ್ ಪುಣ್ಯ ಪುರಾಣ ಪುಮಾನ್ ಜ್ಞಾನಂ ದರ್ಶನಮವ್ಯಯಂ ಕಿಮಥವಾ ಯತ್ಕಿಂಚನೈಕೋಪ್ಯಯಂ. ಯಃ ಸಮಯಸ್ಯ ಸಾರಃ ಭಾತಿ. ಆ ಶುದ್ಧ ಸ್ವರೂಪ ಆತ್ಮನು ತನ್ನ ಶುದ್ಧ ರೂಪದಿಂದ ಪರಿಣಮಿತನಾಗುತ್ತಾನೆ. ಹೇಗೆ ಪರಿಣಮಿತನಾಗುತ್ತಾನೆ ಹಾಗೆಯೇ ಹೇಳುತ್ತಾರೆ. ದ್ರವ್ಯಾರ್ಥಿಕ ಪರ್ಯಾಯಾರ್ಥಿಕ ಇಂಥ ಅನೇಕ ವಿಕಲ್ಪಗಳ ಪಕ್ಷಪಾತ ಮಾಡದೆ ತ್ರಿಕಾಲದಲ್ಲೂ ಏಕರೂಪವಿರುವಂಥ ನಿರ್ವಿಕಲ್ಪ ಶುದ್ಧ ಚೈತನ್ಯ ವಸ್ತುವಿನ ರೂಪವಾಗಿ ಯಾವ ಪ್ರಕಾರ ಶುದ್ಧ ಸ್ವರೂಪವಿದೆಯೋ ಅದೇ ಪ್ರಕಾರ ಪರಿಣಮಿತನಾಗುತ್ತಾನೆ. ಭಾವಾರ್ಥವು ಹೀಗಿದೆ: ಎಷ್ಟು ನಯವಿವೆ ಅಷ್ಟು ಶ್ರುತಜ್ಞಾನವಿದೆ. ಶ್ರುತಜ್ಞಾನವು ಪರೋಕ್ಷವಿದೆ ಮತ್ತು ಅನುಭವವು ಪ್ರತ್ಯಕ್ಷವಿದೆ. ಆದುದರಿಂದ ಶ್ರುತಜ್ಞಾನವಿಲ್ಲದ ಯಾವ ಜ್ಞಾನವಿದೆ ಅದು ಪ್ರತ್ಯಕ್ಷ ಅನುಭವಿಸುತ್ತದೆ. ಆ ಕಾರಣವಾಗಿ ಪ್ರತ್ಯಕ್ಷ ರೂಪದಿಂದ ಅನುಭವಿಸುತ್ತಿರುವಂಥ ಯಾವ ಶುದ್ಧ ಸ್ವರೂಪದ ಆತ್ಮನಿದ್ದಾನೆ ಸ ವಿಜ್ಞಾನೈಕರಸಃ, ಅವನೇ ಜ್ಞಾನಪುಂಜ ವಸ್ತುವಿದ್ದಾನೆಂದು ಹೇಳಲಾಗುತ್ತದೆ. ಅವನನ್ನು ಬೇರೆ ಬೇರೆ ರೂಪದಿಂದ ಈಗಿಲ್ಲಿ ಹೇಳಿದರೆ ವಿಶೇಷವಾದಂಥ ನಾಮಾವಳಿಗಳ ಮೂಲಕ ಅವನ ವಿಶೇಷತೆಯನ್ನು, ಅವನ ಮಹತ್ವ ಮಹಿಮೆಯನ್ನು ಅಥವಾ ಅವನ ಅನುಭವದ ಯಾವ ಪರಿಣಾಮ ಇದೆಯೋ ಆ ಪರಿಣಾಮವನ್ನು ಭವ್ಯ ಜೀವರುಗಳಿಗೆ ತೋರಿಸಿಕೊಡ್ತಾ ಇದ್ದಾರೆ ಪ್ರತ್ಯಕ್ಷ ರೂಪದಿಂದ. ತಮ್ಮ ಅನುಭವದ ಮೂಲಕ ಇತರರಿಗೆ ಅದನ್ನು ಪ್ರತ್ಯಕ್ಷ ರೂಪದಿಂದ ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಟೀಕಾಕಾರ ಅಮೃತಚಂದ್ರ ದೇವರೇ. ಮೂಲತಃ ಯಾವ ಪ್ರಕಾರ ಸ್ವರೂಪ ಇದೆಯೋ ಅದೇ ಪ್ರಕಾರ ಪರಿಣಮಿತ ಆಗುವುದೇನಿದೆ ಅದುವೇ ಅದಕ್ಕೆ ಶೋಭೆ ಇದೆ, ಸುಖದಾಯಕ ಇದೆ, ಕಲ್ಯಾಣಕರ ಇದೆ, ದುಃಖದಿಂದ ಪರಿಮುಕ್ತ ಆಗುವಂಥ ಏಕಮೇವ ಉಪಾಯ ಇದೆ. ಬೇರೆ ಯಾವುದೇ ಉಪಾಯದಿಂದ ಈ ದುಃಖಮಯವಾದಂಥ ಸಂಸಾರ ಸಾಗರದಿಂದ ಜೀವ ಮೇಲೆ ಬರುವುದು ಸಾಧ್ಯನೇ ಇಲ್ಲ.
ಉಪಾಯ ಒಂದೇ ಇದೆ. ಉತ್ಪಾದ ವ್ಯಯ ಧ್ರುವದಿಂದ ಯುಕ್ತವಿರುವ ಏಕ ಪರಮಾರ್ಥದಿಂದ ಏಕ ಸ್ವರೂಪ ಅರ್ಥಾತ್ ಅಭೇದ ಸ್ವರೂಪ ಯಾವ ಚೈತನ್ಯಮಯ ವಸ್ತು ಇದ್ದಾನೋ ಅಥವಾ ವಸ್ತುವಿದೆಯೋ ಆ ವಸ್ತು ಅದು ತನ್ನ ಸ್ವರೂಪ ರೂಪದಿಂದ ಅರ್ಥಾತ್ ಉತ್ಪಾದ ರೂಪದಿಂದ ವ್ಯಯ ರೂಪದಿಂದ ಧ್ರುವ ರೂಪದಿಂದ ಪರಿಣಮನ ಮಾಡ್ತಾ ಇರುವಳದೊಳಗೂ ಕೂಡ ಪರಮಾರ್ಥತಃ ಏಕರೂಪದಿಂದ ಅನುಭವದೊಳಗೆ ಬರುವುದೇನಿದೆ ಅದುವೇ ಅದರ ವಾಸ್ತವಿಕ ಪರಿಣಮನ ಇದೆ. ಅದರಿಂದ ಅದಕ್ಕೆ ಯಾವ ಸಂವೇದನ ಆಗುವುದಿದೆಯೋ ಅನುಭವ ಆಗುವುದಿದೆಯೋ ಅದು ಸುಖ ರೂಪ, ತೃಪ್ತ ರೂಪ, ಶಾಂತಿಯ ರೂಪ, ನಿರಾಕುಲ ರೂಪ ಆಗುವುದು ಇದೆ. ಅದು ಎಲ್ಲಿಯವರೆಗೆ ಸಂಭವ ಇಲ್ಲವೋ, ಎಲ್ಲಿಯವರೆಗೆ ಉತ್ಪಾದ ರೂಪದ ಚೈತನ್ಯ ಅಥವಾ ಅಖಂಡ ಚೈತನ್ಯದೊಳಗ ಉತ್ಪಾದದಲ್ಲೇ ತನ್ನತನದ ಒಂದು ಮನ್ನಣೆ ಇದೆ, ಅಭಿಪ್ರಾಯ ಇದೆ, ಅಲ್ಲಿಯವರೆಗೆ ಜೀವನಿಗೆ ಸುಖ ಶಾಂತಿ ಆಗೋ ಸಾಧ್ಯ ಇಲ್ಲ. ಅವು ನಿಜವಾಗಿ ಜ್ಞಾನಿಗಳ ದೃಷ್ಟಿಯೊಳಗ ಜೀವ ಕೂಡ ಅನ್ನಿಸಿಕೊಳ್ಳುವುದಿಲ್ಲ. ಅನಂತಾನಂತ ಪಂಚ ಪರಾವರ್ತನ ಕಾಲ ವ್ಯತೀತ ಆಗಿ ಹೋದರನ್ನು ಕೂಡ ಜೀವ ಅದೊಂದು ಕಾರ್ಯವನ್ನು ಮಾಡಲಿಲ್ಲ. ಏನೆಲ್ಲ ಮಾಡುವ ಚೇಷ್ಟೆ ಮಾಡಿದ, ಆದರೆ ಬರೀ ದುಃಖಿ ದುಃಖಿ ದುಃಖಿ, ಬಂಧ ಬಂಧ ಬಂಧ, ಗತಿಗಳಲ್ಲಿ ಪರಿಭ್ರಮಣ 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 ಆಯಿತು. ಆದರೆ ಇಲ್ಲಿ ಅವ ಹೇಗಿದ್ದಾನೋ ಹಾಗೆ ಪರಿಣಮಿತನಾಗುವಂಥ ಮಾತಾ ಆಚಾರ್ಯ ದೇವರು ಹೇಳ್ತಾ ಇದ್ದಾರೆ. ಸಾಧಕರ ಜೀವನದೊಳಗ ಅದೊಂದೇ ಕಾರ್ಯ ಇರ್ತಿದೆ. ಸುಖದ ಅಭಿಲಾಷಿ ಇರುವಂಥ ಜೀವನದ ಧ್ಯೇಯನ ಅದು ಒಂದೇ ಇದೆ, ಬೇರೆ ಯಾವುದೂ ಜೀವನದ ಧ್ಯೇಯ ಇಲ್ಲ. ಯಾಕೆ ಅಂತಂದ್ರೆ ವಿಶ್ವದ ಸಮಸ್ತ ಚರಾಚರ ಪದಾರ್ಥಗಳ ತಮ್ಮ ತಮ್ಮ ಸ್ವರೂಪದಲ್ಲಿ, ತಮ್ಮ ತಮ್ಮ ಗುಣ ಪರ್ಯಾಯಗಳಲ್ಲಿ, ತಮ್ಮ ತಮ್ಮ ದ್ರವ್ಯ ಕ್ಷೇತ್ರ ಕಾಲ ಭಾವದಲ್ಲಿ ಸ್ಥಿತ ಇದ್ದುಕೊಂಡ ನಿತ್ಯ ಪರಿಣಮನಶೀಲ. ಹಾಗಾದರೆ ಯಾವ ದ್ರವ್ಯದ ಕಾರಣದಿಂದ ನನಗೆ ಯಾವುದಾದರೂ ಬಾಧೆ ಅಥವಾ ನನ್ನ ಕಾರಣದಿಂದ ಯಾವ ದ್ರವ್ಯಕ್ಕ ಅನುಕೂಲ ಆಗುವ ಹಾಗೆ ಇಲ್ಲವೇ ಇಲ್ಲ. ಹೀಗಿದ್ದ ನಂತರ ಯಾವಾಗ ಈ ಜೀವ ಈ ವಿಶ್ವದ ಸಮಸ್ತ ಚರಾಚರ ಪದಾರ್ಥಗಳ ವಾಸ್ತವಿಕ ಸ್ವರೂಪವನ್ನು ತಿಳ್ಕೊಳ್ತಾನೋ ಆಗ ಅತ್ಯಂತ ನಿರ್ಭಾರ ಹಗುರತೆಯ ಅನುಭವ ಮಾಡ್ತಾ ಮಾಡ್ತಾ, ಹಗುರತೆ ಅರ್ಥಾತ್ ಚೈತನ್ಯ, ಹಗುರತೆ ಇರುವುದರಿಂದನ, ನಿರ್ಭಾರತೆಯ ಕಾರಣದಿಂದನ ಮುಕ್ತ ಜೀವರುಗಳ ಅಥವಾ ಕೃತಕೃತ್ಯ ಜೀವರುಗಳ ಲೋಕದ ಅಗ್ರಭಾಗದವರೆಗೆ ಒಂದೇ ಒಂದು ಸಮಯದೊಳಗೆ ಹೊರಟು ಹೋಗ್ತಾರೆ. ನಿರ್ಭಾರತೆಯ ಕಾರಣದಿಂದನ ಭಾರ ಎಷ್ಟೆಷ್ಟು ಹೆಚ್ಚಾಗ್ತಿದೆಯೋ ಅಷ್ಟಷ್ಟು ಜೀವ ದುಃಖದ ಸಾಗರದೊಳಗೆ ಇಳಿತಾನೆ. ದ್ರವ್ಯ ಸಾಪೇಕ್ಷ ನೋಡಿದರೆ ನಿಗೋದಿ ಜೀವಗಳು ಕೂಡ ಅಲ್ಲಿ ಸಿದ್ಧಾಲಯದಲ್ಲಿ ಅನಂತದವರೆ, ಪಂಚಸ್ಥಾವರ ಜೀವಗಳ ಅನಂತದವರೆ. ಸಿದ್ಧಾಲಯದಲ್ಲಿ 45 ಲಕ್ಷ ಯೋಜನ ವಿಸ್ತಾರವುಳ್ಳ ಯಾವ ಸಿದ್ಧಶಿಲೆ ಇದೆಯೋ ಅಲ್ಲಿ ಏಕಕ್ಷೇತ್ರಾವಗಾಹ ರೂಪದಿಂದ ಷಟ್ಕಾಯ ಜೀವಗಳು ಅದಾವ್ರಿ. ಷಟ್ಕಾಯ ಜೀವಗಳು, ತ್ರಸ ಜೀವಗಳು ಕೂಡ ಅದಾವೆ, ಪಂಚಸ್ಥಾವರ ಜೀವಗಳಿದ್ದಾವೆ, ತ್ರಸ ಜೀವಗಳು ಕೂಡ ಇದ್ದಾವೆ. ಆದರೆ ತ್ರಸ ಸಮೂರ್ಛನ ಜೀವ, ತ್ರಸ ಜೀವ ನಿಜವಾಗಿ ಅಸಂಜ್ಞೆಯದವರೆಗಿನ ಜೀವರುಗಳ ಸಮೂರ್ಛನನೇ ಇರ್ತಾವ್ರಿ ತಿರಿಯಂಚದೊಳಗ. ಯಾವ ತ್ರಸ ವಿಕಲೇಂದ್ರಿಯ ಜೀವದವು ಅವು ಸಮೂರ್ಛನನೇ ಇರ್ತಾವ್ರಿ. ಹೀಗಿರುವಳದೊಳಗ ಅಲ್ಲಿ 6 ಕಾಯದ ಜೀವಗಳ ಇದ್ದಾವೆ. ಹಾಗಾದ್ರೆ ಅವು ಯಾವ ಪ್ರಕಾರ ತಮ್ಮ ಭಾರವನ್ನು ಹೊತ್ಕೊಂಡು ಅಲ್ಲಿ ಹೋದು? ಅದು ದ್ರವ್ಯ ಸಾಪೇಕ್ಷ ಮಾಡ್ತಿದೆ. ಭಾವದೊಳಗೆ ನಿರ್ಭಾರತೆಯ ಮಾತ ಸಿದ್ಧತೆ ಇದೆ ರೀ. ಯಾವ ಸಾಧಕ ಜೀವ ಅಥವಾ ಯಾವ ಅನಾದಿ ಮಿಥ್ಯಾ ದೃಷ್ಟಿ ಜೀವ ವಿಶ್ವದ ಸಮಸ್ತ ಜಡಚೇತನ ಪದಾರ್ಥಗಳ ಸ್ವರೂಪವನ್ನ ತನ್ನ ಬುದ್ಧಿ ವಿಶೇಷದಿಂದ ಅಥವಾ ಸಂಜ್ಞೆ ವಿಶೇಷದಿಂದ ಅಥವಾ ಯಾವ ಜ್ಞಾನದ ವಿಶೇಷ ವಿಕಾರ ರೂಪದ ಅವಸ್ಥೆ ಪ್ರಾಪ್ತಾಗಿದೆಯೋ ಅಲ್ಲಿ ಆ ಪ್ರಕಾರದ ಕಾರ್ಯವನ್ನ ಮಾಡಿ
ವಸ್ತುವಿನ ಸಮಸ್ತ ಜಡಚೇತನ ಪದಾರ್ಥಗಳ ವಾಸ್ತವಿಕ ಸ್ವರೂಪವನ್ನು ತಿಳಿದುಕೊಳ್ಳುವಂಥ ಒಂದು ಉದ್ಯಮವನ್ನು ಮಾಡಿ ನೋಡ್ರಿ, ಸಂಸಾರದ ಸ್ಥಿತಿಗತಿ ಬಹಳ ವಿಚಿತ್ರದವು. ಈ ಜೀವನಿಗೆ ವಿಚಾರ ಮಾಡಲಿಕ್ಕೆ ವೇಳೆ ಇಲ್ಲ. ವಿಚಾರ ಒಂದು ವೇಳೆ ಮಾಡಿದರ ಇವು ಪಾಪದ ವಿಚಾರನ ಮಾಡ್ತಾನೆ ಅನ್ನೋದ ನಿನ್ನಲ್ಲಿ ಬಂದದ್ದಿತ್ರಿ ಪ್ರಸ್ತಾವನೆಯೊಳಗ, ಯೋಗ ಸಾರ ಪ್ರಾಕೃತದೊಳಗ. ವಿಚಾರ ಒಂದು ವೇಳೆ ಮಾಡಿದ ಅಂತಂದ್ರೆ ಪಾಪದ ವಿಚಾರನ ಮಾಡ್ತಾನೆ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗೂ ಕೂಡ ತೀವ್ರ ಕಷಾಯದ ಕಾರಣದಿಂದ ಅವನ ಉಪಯೋಗ ಈ ವಿಷಯದೊಳಗೆ ಉಪದೇಶದೊಳಗೆ ತೊಡಗುವುದಿಲ್ಲ, ಉದ್ಯಮ ಮಾಡುವುದಿಲ್ಲ. ಏನ ತೀವ್ರ ಕಷಾಯಯುಕ್ತ ಸಂಜ್ಞೆ ಪಂಚೇಂದ್ರಿಯ ಜೀವೇನಿದ್ದಾನೆ ಅವನ ಉಪಯೋಗ ಈ ಉಪದೇಶದೊಳಗೆ ಉದ್ಯಮ ಮಾಡುವುದೇ ಇಲ್ಲ ಅಂಥೇಳಿ ಮೋಕ್ಷ ಮಾರ್ಗ ಪ್ರಕಾಶಕದೊಳಗ ಹೇಳಿದ್ದಾರೆ. ಒಂದು ವಿಷಯ ಸಹಜ ಇಲ್ಲಿ ಪ್ರತಿಪಾದನೆ ಮಾಡುವಂಥದ್ದೇನಿದೆ ಅಂತಂದ್ರೆ, ಇಲ್ಲಿ ವಸ್ತುವಿನ ರೂಪದಿಂದ ಹೇಗಿದೆಯೋ, ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರ ಪರಿಣಮಿತವಾಗುವಂತಹ ಮಾತು ಹೇಳ್ತಾ ಇದ್ದಾರೆ. ಇಲ್ಲಿ ಸಂಸಾರದ ಸ್ವರೂಪ ಎಷ್ಟು ವಿಚಿತ್ರ ಇದೆ. ಈಗ ಸ್ಥಿತಿಗತಿಗಳ ಮಾತು ಹೇಳಿತು. ಸಿದ್ಧರ ಭಾವ ಸಾಪೇಕ್ಷ ನಿರ್ಭಾರ ಇರುವುದರಿಂದ ವಿಶ್ವದ ಯಾವುದೇ ಪದಾರ್ಥ ನನಗೆ ಬಾಧೆ ಮಾಡುವುದಿಲ್ಲ. ವಿಶ್ವದ ಯಾವುದೇ ಪದಾರ್ಥಕ್ಕೆ ನಾನು ನನ್ನ ಉದಾರತೆಯಿಂದ ಅಥವಾ ಚತುರತೆಯಿಂದ ಸಹಾಯ ಮಾಡುವುದು ಸಾಧ್ಯ ಇಲ್ಲ. ತ್ರಿಕಾಲಿ ಸ್ವರೂಪ ಪ್ರತಿಯೊಂದು ವಸ್ತುವಿಂದ, ಸೂಕ್ಷ್ಮ ಪರಮಾಣುವಿಂದ ಕೂಡ ಇನ್ನೊಬ್ಬರ ಅಥವಾ ಇನ್ನೊಂದರ ಸಹಾಯವನ್ನ ಬಯಸಿ ಅದರ ಕಾರ್ಯ ಆಗಬೇಕು, ಇನ್ನೊಂದರ ಸಹಾಯದ ಅಪೇಕ್ಷೆಯನ್ನು ಇಟ್ಟುಕೊಂಡು ಅದರ ಕಾರ್ಯ ಆಗ್ತಿದೆ. ಹೀಗೆ ಇಲ್ಲವೇ ಇಲ್ಲ. ಇಲ್ಲ ಅರ್ಥಾತ್ ತ್ರಿಕಾಲದಲ್ಲೂ ಇಲ್ಲ. ಈ ಮಾತನ್ನ ಯಾರು ತಿಳಿತಾರೆ, ಅನುಭವಪೂರ್ವಕ ಪರವಸ್ತುವಿನಿಂದ ವಿಮುಖ ಆಗಿ ಬಿಡ್ತಾರೆ. ಸ್ವವಸ್ತುವಿನಲ್ಲಿ ನಿಶ್ಚಿಂತ ರೂಪದಿಂದ ಸಹಜ ರೂಪದಿಂದ ಪರಿಣಮನ ಆಗ್ತಾರೆ. ಅವರ ಭಾವ ಸಾಪೇಕ್ಷ ನಿರ್ಭಾರತೆಗೆ, ನಿರಾಕುಲತೆಗೆ, ಪರಮ ತೃಪ್ತಿಗೆ ಪ್ರಾಪ್ತ ಆಗ್ತಾರೆ. ಅವರ ಸಿದ್ಧಾವಸ್ಥೆಯನ್ನು ಪಡೆದಿರುವಂಥ ಆ ಜೀವರುಗಳ ಅರ್ಥಾತ್ ಲೋಕದ ಅಗ್ರಭಾಗದಲ್ಲಿ ಈಗ ನಿಗೋದಿ ಜೀವದ ಅಥವಾ ಷಟ್ಕಾಯ ಜೀವಗಳದ್ದು ಕೂಡ ಅಲ್ಲಿರುವ ಮಾತು ಹೇಳ್ತು. ಯಾಕೆಂತಂದ್ರೆ ಸಿದ್ಧಶಿಲೆ ಏನಿದೆ ಅದು ತ್ರಸನಾಳಿಯೊಳಗನ್ನ ಇದೆ. ಹಾಗಾದ್ರೆ ಅಲ್ಲಿ ತ್ರಸ ಜೀವಗಳು ಕೂಡ ಇದಾವೆ. ಅಷ್ಟೇ ಇದೆ ರೀ. ಅದ ಸಿದ್ಧಶಿಲ ಅಧಿಕ ಇಲ್ಲ, ಚಿಕ್ಕದೇ ಇಲ್ಲ. 2.5 ದ್ವೀಪ ಏನು ಇದೆ ಮನುಷ್ಯನ ಒಂದು ಕ್ಷೇತ್ರ, ಅಷ್ಟೇ ಸಿದ್ಧ ಶಿಲೆ ಇರುವ ಕಾರಣ ಅಲ್ಲಿ ತ್ರಸ ಜೀವಗಳು ಇದ್ದಾವೆ. ಮತ್ತು ಸಿದ್ಧ ಜೀವರುಗಳ ಅನಂತ 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 ಇದ್ದಾರೆ. ಆದ್ರೆ ತ್ರಸನಾಡಿ ಹೌದ್ರಿ, ಹೌದ್ರಿ, ಸಿದ್ಧ ಜೀವ ಹೌದು. ಸಿದ್ಧಶಿಲಾ ಆಗಲ್ಲ ಐತಲ್ಲ, ರಸನಾಡಿ ಎಷ್ಟೇ ಅಗಲ ತೋರ್ಸಿದ್ರನು ಕೂಡ ರೀ ನಿಜವಾಗಿ ಹಾಗೆ ಇಲ್ಲನರೇ ಅದ. ಯಾಕೆ ಅಂತಂದ್ರ ಅಗಲ ಯಾಕೆ ಈ ತೋರ್ಸಿದರು ಅಂತಂದ್ರ ಅದು ಇದಿರ್ಲ, ಅದು ಲೋಕಾಕಾಶದ ಎರಡೂ ಒಂದು ಕೋಣೆಗಳನ್ನ ಸ್ಪರ್ಶಿಸ್ತಿದೆ. ಆದ್ರೆ ಅದ ಯಾವ ಸಿದ್ಧಶಿಲೆ 45 ಲಕ್ಷ ಯೋಜನದ ಸಿದ್ಧಶಿಲೆ ಇದೆ ಅದು 2.5 ದ್ವೀಪದಷ್ಟನ ಇದೆ. ಸಾಮಾನ್ಯ ತ್ರಸನಾಳಿ ಕೂಡ ಅಷ್ಟೇ ಇದೆ ರೀ. ಯಾಕೆ ಅಂತಂದ್ರೆ ತ್ರಸನಾಳಿಯ ವರ್ಗ ತ್ರಸ ಜೀವಗಳ ಇರೋದನ್ನ ಇಲ್ಲರಲ್ಲ. ಸ್ವಯಂಭೂರಮಣ ಸಮುದ್ರದೊಳಗ ಅಸಂಖ್ಯ ತಿರಿಯಂಚ ಸಂಜ್ಞಿ ಪಂಚೇಂದ್ರಿಯ ಸ್ವಯಂಭೂರಮಣ. ಹಾಗಾದ್ರೆ ಲೋಕದ ಅದು 2 ಕೋಣೆಯನ್ನ ಸ್ಪರ್ಶ ಮಾಡ್ತಿದ್ದೀರಿ. ಸಿದ್ಧಶಿಲೆ ಇದಲ್ಲ, ತ್ರಸನಾಳಿ ನಡುವಷ್ಟೇ ಇದೆ. ಅಲ್ಲೇ ಅಷ್ಟೇ ಸಮೂರ್ಚನ ಜೀವ, ಸಮೂರ್ಚನ ಜೀವ ತ್ರಸನಾಳಿ ಒಳಗೆ ಅಷ್ಟೇ ಇರೋಲ್ಲ, ಅಷ್ಟರೊಳಗನೆ ಇರೋದು. ಮತ್ತ ಅಲ್ಲಿ ಸ್ವಯಂಭೂರಮಣ ಸಮುದ್ರದೊಳಗ ಮತ್ತು ಸ್ವಯಂಭೂರಮಣ ದ್ವೀಪದೊಳಗ ತ್ರಸ ಜೀವದವೇನಿಲ್ರಿ. ನಡುವ ಅಸಂಖ್ಯ ದ್ವೀಪ ಸಮುದ್ರಗಳದವ್ರಿ.
ಕೊನೆಯದೇನಿದೆ ಅದು ಸ್ವಯಂಭೂರಮಣ ಸಮುದ್ರ ಮತ್ತು ಸ್ವಯಂಭೂರಮಣ ದ್ವೀಪ ಇದೆ ರೀ. ಮತ್ತು ರಸನಾಳಿ ಎಷ್ಟಿದೆ ರೀ? ಕ್ಷೇತ್ರ ಗೊತ್ತಿಲ್ಲ. ನಾಳೆ ಅದರದ ಚರ್ಚೆ ಮಾಡೋದು ರೀ. ಅದು ಪುಸ್ತಕ ತಗೊಂಡ್ ಬರ್ತೇನೆ. ಹಳೆ ದ್ವೀಪ ಏನೈತಿ 1 ಲಕ್ಷ ಜನ ಏನಾದ್ರು ಇರ್ತಾರೆ. 1 ಲಕ್ಷ ಯೋಜನೆ ಜಂಬೂ ದ್ವೀಪನ ಐತರಲ್ಲ, ಮುಂದೆ ಡಬಲ್ ರೀ. ಧಾತ್ಕೀಕಂಡ ದ್ವೀಪ, ಕಾಲೋದರಿ ಸಮುದ್ರ ಅವೆಲ್ಲ ಏನದವ್ರಿ, 2 ಪಟ್ಟು ಆಗ್ತಾ ಹೋಗ್ತಾವ್ರಿ. ಈ ಜಂಬೂ ದ್ವೀಪನ 1 ಲಕ್ಷ ಯೋಜನೆ ಇದೆ ರೀ. 10 ಪಟ್ಟು ಆಗೋದಲ್ಲ ವಿಸ್ತಾರ ಆಗಿ. ಹೌದ್ರಿ, 8 ಪಟ್ಟು ಆಗ್ತಿದೆ ರೀ. 2.5 ದ್ವೀಪ ಅಂತಂದ್ರೆ ನಡೀರಿ. ನಮ್ದು ಚರ್ಚೆ ಏನು ನಡೆದಿದ್ದಿದೆ ಅಂತಂದ್ರೆ, ಆ ಸಿದ್ಧ ಶಿಲೆ ಅಥವಾ ಸಿದ್ಧ ಕ್ಷೇತ್ರ ಅಥವಾ ಸಿದ್ಧ ಲೋಕ ಅಷ್ಟಮ ಇಳೆ ಏನಿದೆ ಅಲ್ಲಿ ಷಟ್ಕಾಯ ಜೀವಗಳು ಇರ್ತಾವೆ. ಈ ಮಾತು ಸತ್ಯ ಇದೆ. ಮತ್ತು ಈ ಸಾಧಕ ಜೀವ ವಸ್ತು ಸ್ವರೂಪವನ್ನ ನಂಬಿ ತಮ್ಮಲ್ಲೇ ತಾವು ನಿರ್ಭಾರ ಆಗುವುದರಿಂದ ಆ ಲೋಕದ ಅಗ್ರಭಾಗಕ್ಕ ಮೇಲೆ ಹೊರಟು ಹೋಗ್ತಾರೆ ಅನ್ನುವ ಮಾತ. ಈ ಮಾತೇನಿದೆ ಇದು ಭಾವ ಸಾಪೇಕ್ಷ ಇದೆ, ಅದು ದ್ರವ್ಯ ಸಾಪೇಕ್ಷ ಇದೆ ಆ ಷಟ್ಕಾಯ ಜೀವಗಳ. ಇನ್ನೊಂದು ಅಪೇಕ್ಷಾದಿಂದ ಹೇಳಬೇಕಾದ್ರೆ ಅವು ಷಟ್ಕಾಯ ಜೀವಗಳಲ್ಲಿ ಏನದವು ಭಾವಕಲಂಕದ ಜೊತೆಗೆ ಅಥವಾ ಮಲಿನ ಭಾವದ ಜೊತೆಗೆ ಅವು ಪುನಃ ಕೆಳಗೆ ಬರ್ತಾವ್ರಿ, ಸಿದ್ಧರು ಬರೋದಿಲ್ಲ ಅಂಥೇಳಿ ನಿರ್ಭಾರತೆಯ ಮಾತೇನಿದೆ ಅದು ಭಾವ ಸಾಪೇಕ್ಷ ಸಿದ್ಧರ ಅಪೇಕ್ಷಾದಿಂದ ಹೇಳಿದ ಮೇಲೆ ಸರಿ ಹೋಗ್ತಿದೆ ರೀ. ಈ ಜೀವಗಳೇನದವು ಇವು ಭಾವಕಲಂಕದೊಳಗ ಅಥವಾ ಮಲಿನ ಭಾವದೊಳಗ ಅಥವಾ ವಿಪರೀತ ಮನ್ನನೆಯೊಳಗ ಸದೋಷ ರೂಪದಿಂದ ಪರಿಣಮನ ಮಾಡ್ತಾ ಮಾಡ್ತಾ ಅವು ಕರ್ಮ ಸಾಪೇಕ್ಷ ಅಥವಾ ಸಂಯೋಗ ಸಾಪೇಕ್ಷ ಹೋದದ್ದು ಅದವ್ರಿ, ಅವು ತಾವು ಹೋದದ್ದು ಅಲ್ಲ. ಸಿದ್ಧರೇನದರು ಅವರು ತಮ್ಮ ಸಾಮರ್ಥ್ಯದಿಂದ ತಮ್ಮ ನಿರ್ಭಾರತೆಯಿಂದ ಲೋಕದ ಅಗ್ರಭಾಗಕ್ಕೆ ಹೊರಟು ಹೋಗಿದ್ದಾರೆ. ಈ ಮಾತನ್ನ ಇಲ್ಲಿ ಯಾವುದರ ಸಲುವಾಗಿ ಹೇಳ್ತು ಅಂತಂದ್ರೆ, ಈ ಜೀವ ಸಂಸಾರದೊಳಗ ಅನೇಕ ಬಾರಿ ವಿಚಾರ ಶಕ್ತಿ ಪ್ರಾಪ್ತ ಆದ್ರೂ ಕೂಡ ವಿಚಾರ ಮಾಡಲಿಲ್ಲ. ಏನು ವಿಚಾರ ಮಾಡಲಿಲ್ಲ? ಒಂದು ವಿಷಯ ಹೇಳಬೇಕಾದಂಥದ್ದು ಹೀಗಿತ್ತು. 1 ಕೋಟಿ ಪೂರ್ವದ ಮನುಷ್ಯ ಆಯುವನ್ನ ಧಾರಣ ಮಾಡಿ ಅಥವಾ ತಗೊಂಡ ಜೀವ ಮಾತೆಯ ಗರ್ಭದೊಳಗೆ ಬರ್ತಾನ್ರಿ. ಎಷ್ಟ? 1 ಕೋಟಿ ಪೂರ್ವ ಆಯುಷ್ಯ. ಕರ್ಮಭೂಮಿಜ ಮನುಷ್ಯನ ಉತ್ಕೃಷ್ಟ ಆಯು 1 ಕೋಟಿ ಪೂರ್ವ ಇದೆ ರೀ. ಹಾಗಾದ್ರೆ 1 ಕೋಟಿ ಪೂರ್ವ ಆಯುವನ್ನ ತಗೊಂಡು ಬರ್ತಾನೆ. ಪರ್ಯಾಪ್ತ 6 ಪರ್ಯಾಪ್ತಿಗಳ ಪ್ರಾಪ್ತ ಆಗ್ತವೆ ಅಂತರ್ಮುಹೂರ್ತದೊಳಗ. 6 ಪರ್ಯಾಪ್ತಿಗಳ ಪ್ರಾಪ್ತ ಆದ ನಂತರ ಅಂತರ್ಮುಹೂರ್ತದೊಳಗ ಆ 1 ಕೋಟಿ ಪೂರ್ವ ಆಯು ಎಲ್ಲ ಕದಲೀಘಾತದಿಂದ ನಾಶ ಆಗಿ ಹೋಗ್ತಿದೆ. 1 ಪರ್ಯಾಪ್ತ ಮನುಷ್ಯ ಭವ ಬರಬೇಕು. ಇದನ್ನ ಹೇಳೋದಿದ್ದರೆ 1 ಕೋಟಿ ಪೂರ್ವದ ಆಯು 6 ಪರ್ಯಾಪ್ತಿ ಪ್ರಾಪ್ತ ಆದ ನಂತರ ಅಂದ್ರೆ ನಾವು ಇಂದು ಯಾವ ಅವಸ್ಥೆಯಲ್ಲಿ ಇದ್ದೇವಲ್ಲ ಅದು ಎಷ್ಟು ಬೆಲೆ ಬಾಳುವಂಥದ್ದಿದೆ, ಎಷ್ಟು ಉತ್ಕೃಷ್ಟ ಇದೆ, ಯಾವ ರೀತಿ ನಮಗೆ ನಡೀತಾ ಇದೆ ಇದನ್ನು ತಿಳ್ಕೊಳ್ಳುವ ಸಲುವಾಗಿ ಹೇಳ್ತಾ ಇದೆ. ಅದು ವಸ್ತು ಸ್ವರೂಪ ಇದೆ. ಹಾಗೆ ಅನೇಕ ಬಾರಿ ನಮ್ಗೆ ಮರಣ ಆಗಿದೆ. 1 ಕೋಟಿ ಪೂರ್ವದಾಯು ರೀ, ಅಷ್ಟಿಷ್ಟಲ್ಲ. ಅದೆಲ್ಲ ಕದಲೀಘಾತ ಅರ್ಥಾತ್ ಉಪಯೋಗದೊಳಗೆ ಬರದ್ದನ ಅದರದ ಘಾತ ಆಗಿ ಹೋಗ್ತಿದೆ. ಪರ್ಯಾಪ್ತ ಮನುಷ್ಯ ಭವ ಅಂತರ್ಮುಹೂರ್ತದೊಳಗ ಕೋಟಿ ಪೂರ್ವ ಆಯುವನ್ನು ಕಳ್ಕೊಂಡ ಸಂಸಾರದೊಳಗೆ ಉಳಿತಾರೆ. ಸಾಮಾನ್ಯ ಮಾತಿಲ್ಲ ಇದು ತಿಳಿದು ಬರ್ತಾ ಇಲ್ಲ ನಮಗೆ, ವಿಚಾರ ಮಾಡ್ತಾ ಇಲ್ಲ ನಾವು. ಯಾವ್ಯಾವ ಪ್ರಕಾರದ ದುರ್ಮರಣ, ಯಾವ್ಯಾವ ಪ್ರಕಾರದ ಅಜ್ಞಾನಜನ್ಯ ಜೀವನ ನಮ್ದು ಅನಂತ ಕಾಲದೊಳಗೆ ಕಳೆದು ಹೋಗಿದೆ. ಇಂದ ನಡೀತಾ ಇರುವಂಥ ಇಂಥ ಒಂದು ದಿವ್ಯ ಭವ್ಯವಾದಂಥ ಜೀವನ ಜಿನವಾಣಿಯ ಸಂಯೋಗಿರೋದು, ಜಿನವಾಣಿಯಲ್ಲಿ ಪ್ರತಿಪಾದಿತ ವಿಷಯಗಳನ್ನು ತಿಳಿದುಕೊಳ್ಳುವಂಥ ಸಾಮರ್ಥ್ಯ ಇರೋದು ಮತ್ತು ತಿಳಿದುಕೊಳ್ಳಬಹುದಾದಂಥ ಅಲ್ಪ ಸ್ವಲ್ಪ ರುಚಿ ಇರೋದು. ಇದು ಸಾಮಾನ್ಯ ಮಾತಲ್ಲ. ನಾವು ಒಂದಿಷ್ಟು ಕಣ್ಣು ಬಿಟ್ಟು ಆ ಕಡೆ ಈ ಕಡೆ ನೋಡಿದರೆ ಎಂಥ ಮನುಷ್ಯರ ಅರ್ಥಾತ್ ಮನುಷ್ಯ ಜೀವನವನ್ನು ಪಡೆದಂಥ ಜೀವರುಗಳ ಎಂಥ ಜೀವನ ವ್ಯತೀತ ಮಾಡ್ತಾ ಇದ್ದಾರೆ. ಯಾವ್ಯಾವ ರೂಪದಿಂದ
ಬಲೆಯಿಂದ ಭಿಕ್ಷುಕರು ಇರಲಿಕ್ಕಿಲ್ಲ. ಬಲೆಯಿಂದ ಬೇಕಾದ್ರೆ ಎಲ್ಲರೂ ಸುಖಿಗಳಿದ್ದಾರೆ ಅಂಥೇಳಿ ಅನಿಸ್ಬೋದು. ಆದರೆ ಆ ವಿಪರೀತ ಮನ್ನಣೆಯೊಳಗೆ ಎಷ್ಟು ದುಃಖಿ ಇದ್ದಾವೆ. ಮನುಷ್ಯ ಭವವನ್ನು ಪಡೆದರೆ ಸಿಗುವುದಿಲ್ಲದ ಮನುಷ್ಯ ಭವವೇ ಅನಂತ 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 ಕಾಲ ಕಳೆದರೂ ಕೂಡ ಸಿಗುವುದಿಲ್ಲ. ಇದ್ದಕ್ಕಿದ್ದ ಹಾಗೆಯೇ ಈ ಮನುಷ್ಯ ಭವ ಹೊರಟು ಹೋಗ್ತಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ವಸ್ತು ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರ ಪರಿಣಮನ ಆಗುವ ಮಾತು ಹೇಳ್ತಾ ಇದ್ದಾರೆ. ಏನು ಭಾವಾರ್ಥ ಹೇಳ್ರು ನಡ್ರಿ. ಎಷ್ಟು ನಯವಿವೆ ಅಷ್ಟು ಶ್ರುತಜ್ಞಾನವಿದೆ. ವಸ್ತುವಿಗೆ ಸಂಬಂಧಿಸಿದ ಹಾಗೆ ಜಿನಾಗಮದೊಳಗ ಸತ್ಪ್ರರೂಪಣೆ ಅಥವಾ ಸತ್ಯ ಪ್ರರೂಪಣೆ ಏನಿದೆಯಲ್ಲ ಅದರೊಳಗೆ ಜ್ಞಾನ ತೊಡಗುವುದು ಕೂಡ ಅದು ಶ್ರುತಜ್ಞಾನ ಇದೆ. ಅಲ್ಲಿ ಆತ್ಮನ ಜ್ಞಾನ ಇಲ್ಲ. ಸತ್ಪ್ರರೂಪಣೆ ಜಿನವಚನದೊಳಗೆ ಯಾವ ವಸ್ತು ಸ್ವರೂಪದ ಸತ್ಪ್ರರೂಪಣೆ ಇದೆಯೋ ಅದರೊಳಗೆ ನಮ್ಮ ಜ್ಞಾನ ಅಭಿರುಚಿ ಪೂರ್ವಕ ತೊಡಗುವುದು ಕೂಡ ಅದು ಆತ್ಮನ ಜ್ಞಾನ ಅಲ್ಲ. ಹಾಗಾದರೆ ಈ ಜೀವದ ಜ್ಞಾನ ಯಾವ ರೀತಿ ಕಾರ್ಯ ಮಾಡಬೇಕಾಗಿದೆ, ಯಾವ ರೀತಿ ಪರದ ಅವಲಂಬನೆಯನ್ನ ಹೇಳಲಿಕ್ಕೆ ಬರುವುದಿಲ್ಲ. ಹೇಳುವುದು ಅಸಾಧ್ಯನೇ ಇದೆ. ಅದರ ಜ್ಞಾನಕ್ಕ ಪ್ರಯತ್ನದಿಂದ ಸಾಧ್ಯ ಆಗುವಂಥದ್ದೇ ಇದೆ. ಜ್ಞಾನ ಒಂದು ವೇಳೆ ನಿರಾಲಂಬ ರೂಪದಿಂದ ಪ್ರಯತ್ನ ಮಾಡಿದ್ದೇ ಆದ್ರೆ ಆ ಜ್ಞಾನ ಆತ್ಮನ ಸ್ವರೂಪವನ್ನು ತಿಳಿಯಬಹುದಾಗಿದೆ. ಆತ್ಮನ ಸ್ವರೂಪವನ್ನಂದ್ರೆ ಅಥವಾ ತನ್ನ ಸ್ವರೂಪ ಅನುಭವ ಅಂದ್ರನ್ನ ತಿಳಿಯೋದಿದೆ. ನಾವು ಎಲ್ಲಿ ಅನುಭವ ಇಲ್ಲ ಅಲ್ಲಿ ವಿಕಲ್ಪ ಇದೆ, ಎಲ್ಲಿ ಅನುಭವ ಇದೆ ಅಲ್ಲಿ ಜ್ಞಾನ ಇದೆ. ನಿನ್ನೆ ಯೋಗಸಾರ ಪ್ರಾಕೃತದ ವಾಚನದೊಳಗೆ ಬಂತಲ್ಲ, ಜ್ಞಾನಿ ತಿಳಿತಾನೆ, ಅಜ್ಞಾನಿ ಅನುಭವಿಸ್ತಾನೆ. ಏನು ಅನುಭವಿಸ್ತಾನೆ? ಅಜ್ಞಾನಿ ಪರದ ಜೊತೆಗಿನ ಏಕತ್ವವನ್ನು ಅನುಭವಿಸ್ತಾನೆ. ಜ್ಞಾನಿ ತಿಳಿತಾನೆ. ಏನು ತಿಳಿತಾನೆ? ಸ್ವ ಮತ್ತು ಪರಗಳ ಮಧ್ಯದಲ್ಲಿರುವಂಥ ಭೇದವನ್ನು ತಿಳಿತಾನೆ. ಎಲ್ಲಿಯವರೆಗೆ ತಿಳಿತಾನೆ? ಎಲ್ಲಿಯವರೆಗೆ ಕೇವಲ ಜ್ಞಾನ ಆಗುವುದಿಲ್ಲ ಅಲ್ಲಿಯವರೆಗೆ ತಿಳಿತಾನೆ ಅನ್ನೋದಕ್ಕೆ ಕಥನಿದೆ. ಒಮ್ಮೆ ತಿಳಿಯುವ ಕಾರ್ಯ ಆರಂಭ ಆಯಿತು ಅಂತಂದ್ರೆ ಅನಂತ ಕಾಲದವರೆಗೆ ತಿಳಿತಾ ಇರ್ತಾನೆ. ಭೇದ ವಿಜ್ಞಾನ ಎಲ್ಲಿಯವರೆಗೆ ಭಾವೇದ್ ಎಲ್ಲಿಯವರೆಗೆ ಭಾವಿಸ್ತಾನೆ, ಎಲ್ಲಿಯವರೆಗೆ ಆ ಜ್ಞಾನಕ್ಕ ಪೂರ್ಣ ರೂಪದಿಂದ ನಿರಾಕುಲ ಅಥವಾ ಜ್ಞಾನದೊಳಗೆ ತಿಷ್ಠಂತಿ ಎಲ್ಲಿಯವರೆಗೆ ಸ್ಥಿರ ಆಗೋದಿಲ್ಲ ಅಲ್ಲಿಯವರೆಗೆ ಭೇದ ವಿಜ್ಞಾನದ ಭಾವನೆ. ಇದೇ ಸಮಯ ಸಾರದೊಳಗ ಅಮೃತ ಚಂದ್ರಾಚಾರ್ಯ ದೇವ ಹೇಳಿದ್ದಾರೆ, ಜೀವ ಏನೂ ಮಾಡಬೇಕಾಗಿಲ್ಲ, ಜೀವ ಏನೇನು ಮಾಡ್ತಾ ಇದ್ದಾನೆ ಅದ್ಯಾವುದು ಜೀವದ ಕಾರ್ಯ. ಎಷ್ಟು ನಯವಿವೆ ಅಷ್ಟು ಶ್ರುತಜ್ಞಾನವಿದೆ. ಶ್ರುತಜ್ಞಾನವು ಪರೋಕ್ಷವಿದೆ ಮತ್ತು ಅನುಭವವು ಪ್ರತ್ಯಕ್ಷವಿದೆ. ಅನುಭವವು ಯಾರ ಅನುಭವ? ಆತ್ಮನ ಅನುಭವ. ಆತ್ಮನ ಅನುಭವ ಏನಿದೆ ಅದು ಪ್ರತ್ಯಕ್ಷ ಇದೆ. ನಮಗೆ ರಾಗದ ಅನುಭವ, ದ್ವೇಷದ ಅನುಭವ, ವಿಷಯಗಳ ಯಾವ ಅಭಿರುಚಿ ಇದೆ ಅದರ ಅನುಭವ ಆಗ್ತಾ ಇದೆಯಲ್ಲ, ಆ ಅನುಭವ ಸಾಮ್ಯವಹಾರ ಪ್ರತ್ಯಕ್ಷ ಇದೆ. ಅನುಭವ ಪರೋಕ್ಷ ಇರುವುದಿಲ್ಲ, ಸಾಮ್ಯವಹಾರ ಪ್ರತ್ಯಕ್ಷ ಇದೆ. ನಾನು ಪ್ರತ್ಯಕ್ಷತೆಯಿಂದ ನೋಡಿದ್ದೇನೆ, ಮುಟ್ಟಿ ನೋಡಿದ್ದೇನೆ, ಕೇಳಿದ್ದೇನೆ. ಈ ಪ್ರಕಾರದ್ದೇನದು ಆ ಶಬ್ದದ ಮೂಲಕ, ಆ ದೃಶ್ಯದ ಮೂಲಕ, ಆ ರಸವಸ್ತುವಿನ ಮೂಲಕ ಯಾವುದ ಅನುಭವ ಬರ್ತಿದೆಯೋ ಅದು ತನ್ನ ವಿಕಾರಿ ಭಾವದ ಜೊತೆಗೆ ಆ ಜ್ಞಾನದ ಅಭೇದತೆ ಇದೆಯಲ್ಲ ಅದರ ಅನುಭವ ಬರ್ತಿದೆ. ವಸ್ತುವಿನ ಅನುಭವ ಬರುವುದಿಲ್ಲ ಮತ್ತು ಜ್ಞಾನದ ಅನುಭವ ಇರುವುದಿಲ್ಲ. ಅದು ಸಾಮ್ಯವ್ಯವಹಾರ ಪ್ರತ್ಯಕ್ಷ. ಅರ್ಥಾತ್ ಅದನ್ನೇ ತಿಳಿತಿದ್ದೀರಿ. ಈಗ ಪ್ರತ್ಯಕ್ಷ ತಿಳಿಯುವುದಂತಂದ್ರೆ
ಎಷ್ಟು ನಯವಿವೆ ಅಷ್ಟು ಶ್ರುತಜ್ಞಾನವಿದೆ. ಶ್ರುತಜ್ಞಾನವು ಪರೋಕ್ಷವಿದೆ ಮತ್ತು ಅನುಭವವು ಪ್ರತ್ಯಕ್ಷವಿದೆ. ಆದುದರಿಂದ ಇಲ್ಲಿ ಮುಖ್ಯ ಮಾತು ಹೇಳ್ತಾ ಇದ್ದಾರೆ. ಆದುದರಿಂದ ಏನು ಮಾಡಬೇಕು? ಶ್ರುತಜ್ಞಾನವಿಲ್ಲದ ಯಾವ ಜ್ಞಾನವಿದೆ ಅದು ಪ್ರತ್ಯಕ್ಷ ಅನುಭವಿಸುತ್ತದೆ. ಜ್ಞಾನ ತಿಳಿತಿದೆ ಅನ್ನೋ ಮಾತ ಒಂದು ಕಡೆಗೆ ಬರ್ತಿದ್ದಾರೆ, ಜ್ಞಾನ ಅನುಭವಿಸ್ತಿದೆ ಅನ್ನೋ ಮಾತ ಒಂದು ಕಡೆಗೆ ಬರ್ತಿದ್ದಾರೆ. ಅಪೇಕ್ಷಾ ಕಥನೆ ಇರ್ತಿದ್ದಾರೆ. ಜ್ಞಾನ ತಿಳಿತಿದೆ, ನಿಜವಾಗಿ ಎಲ್ಲೇ ಅನುಭವ ಇದೆಯೋ ಅಲ್ಲೇ ಜ್ಞಾನ ಇದೆ. ಎಲ್ಲೇ ಅನುಭವ ಇಲ್ಲ ಅದು ಜ್ಞಾನನ ಅಲ್ಲ. ಯಾವುದ ಜ್ಞಾನ ಇದೆ ಅದು ಅನುಭವ ಶೂನ್ಯ ಇರುತ್ತಿಲ್ಲ, ಶುಷ್ಕ ಹೇಗೆ ಇರ್ತಿದ್ದೀರಿ? ಯಾವುದ ಜ್ಞಾನ ಇದೆಯೋ ಹಾಗಾದ್ರೆ ಆತ್ಮನ ಕುರಿತಾಗಿ ದ್ರವ್ಯಾರ್ಥಿಕ ನಯದ ಮುಖ್ಯತೆಯಿಂದ ಆತ್ಮನ ಪ್ರತಿಪಾದನೆ ಇರಲಿ, ಪರ್ಯಾಯಾರ್ಥಿಕ ನಯದ ಮುಖ್ಯತೆಯಿಂದ ಆತ್ಮನ ಪ್ರತಿಪಾದನೆ ಇರಲಿ, ಆ ಪ್ರತಿಪಾದನೆಯೊಳಗ ಆ ಜ್ಞಾನ ಆತ್ಮನನ್ನು ತಿಳಿಯುವುದಿಲ್ಲ ಅನ್ನೋದಿಲ್ಲಿ ಶಬ್ದ ಆಯ್ತು. ಸಮ್ಯಕ್ ಜ್ಞಾನ ಏನೈತಿ ಅದು ಅನುಭವ ಮಾಡುವ ಸಹಕಾರಿ ಐತಿ. ಸಮ್ಯಕ್ ಶ್ರುತಜ್ಞಾನ ಅಥವಾ ಒಟ್ಟಿನಲ್ಲಿ ಶ್ರುತಜ್ಞಾನ ಯಾವುದ ಜ್ಞಾನ ಇದೆಯಲ್ಲ ಅನುಭವ ಏನಿದೆ ಅದ ಜ್ಞಾನದ ಮಾಧ್ಯಮದಿಂದನೇ ತಿಳಿದು ಬರ್ತಿದೆಯಲ್ಲ. ಜ್ಞಾನದ ಅಭಾವದೊಳಗ ಅನುಭೂತಿಯ ಪರಿಚಯ ಇಲ್ಲ. ಜ್ಞಾನ ಏನನ್ನು ಅನುಭವಿಸುವುದಿಲ್ಲ, ಜ್ಞಾನ ಬರೇ ತಿಳಿತಿದೆ ಅನ್ನೋ ಮಾತೇನಿದೆ ಇದು ಭೇದ ಕಥನೆ ಇದೆ. ಅಭೇದ ಕಥನದೊಳಗ ಯಾವುದ ಜ್ಞಾನ ಇದೆಯೋ ಯಾವುದ ತಿಳಿತಿದೆಯೋ ಅದುವೇ ಅನುಭವಿಸ್ತಿದೆ. ಅರ್ಥಾತ್ ಅನುಭವ ಮತ್ತು ತಿಳಿಯುವಂಥ ಸಾಮರ್ಥ್ಯ ಅದರಲ್ಲೇ ಅಭೇದತೆಯಲ್ಲಿ ಬಂತು, ಅಲ್ಲಿ ಜ್ಞಾನ ಅನುಭವಿಸುವ ಮಾತಿದೆ. ಶ್ರುತಜ್ಞಾನ ಏನಿದೆ ಆ ಶ್ರುತಜ್ಞಾನ ಯಾವ ಸಂವೇದನ ನಿರಾಕುಲ ಜ್ಞಾನದರ್ಶನಮಯ. ಇಲ್ಲಿ ಅನುಭವ ಅಂತಂದ್ರೆ ಬೇರೆ ಏನೂ ಇಲ್ಲರಿ. ನಾವು ಏನೂ ಅದನ್ನೊಂದು ವಿಶೇಷವಾಗಿ ಆ ಶಬ್ದದ ಮರ್ಮವನ್ನ ಅಥವಾ ನಮ್ಮ ಕಲ್ಪನೆ ಅನುಸಾರ ಅರ್ಥವನ್ನ ತಿಳ್ಕೊಂಡ್ರೆ ಅದು ತಪ್ಪಾಗ್ತಿದೆ. ಜ್ಞಾನ ಅಂತಂದ್ರೆ ಏನಿದೆ ಮತ್ತು ಅನುಭವ ಅಂತಂದ್ರೆ ಏನಿದೆ? ಅನುಭವ ಮತ್ತು ಜ್ಞಾನದೊಳಗ ಭೇದ ಇದೆಯೋ ಅಥವಾ ಅನುಭವ ಮತ್ತು ಜ್ಞಾನದ ಕಥನ ಭೇದ ಇದೆ? ತಿಳಿಯುವ ಸಲುವಾಗಿ ಇದೆ ರೀ. ಜ್ಞಾನ ಮತ್ತು ಅನುಭವದೊಳಗ ಭೇದ ಇಲ್ಲವೇ ಇಲ್ಲ. ನಮ್ಮಲ್ಲೇ ನಾವು ಪ್ರಯೋಗ ಮಾಡಿ ನೋಡ್ಬೇಕ್ರಿ. ಆಗಮದ ವಚನದ ಮೇಲೆ ಪೂರ್ಣ ವಿಶ್ವಾಸ ಇರೋದಕ್ಕಿಂತ ನನ್ನಲ್ಲೇ ಜ್ಞಾನ ಇದೆಯೋ ಅಥವಾ ಇಲ್ಲ. ಹಾಗಾದ್ರೆ ಆ ಜ್ಞಾನ ಅನುಭವ ರೂಪ ಇದೆಯೋ ಅಥವಾ ಅನನುಭೂತ ಇದೆಯೇ? ಆ ಜ್ಞಾನ ಅನುಭವ ರೂಪನೇ ಇದೆ. ಅನುಭವದ ಅಭಾವದೊಳಗ ಜ್ಞಾನ ಇಲ್ಲ, ಜ್ಞಾನದ ಅಭಾವದೊಳಗ ಅನುಭವದ ಸಿದ್ಧಿ ಆಗುವುದಿಲ್ಲ. ಹಾಗಾದ್ರೆ ಈ ಜ್ಞಾನ ಅಂದ್ರೆ ಏನ ಮತ್ತು ಅನುಭವ ಅಂದ್ರೆ ಏನ? ವಸ್ತುವಿನ ಸ್ವರೂಪವನ್ನ ತನ್ನ ಜ್ಞಾನದ ಒಂದು ಯಾವ ಪ್ರಕಾರದ ಯೋಗ್ಯತೆ ಇದೆಯೋ ಆ ಪ್ರಕಾರ ಆ ವಸ್ತುವಿನ ಸ್ವರೂಪವನ್ನ ಅಥವಾ ಆ ವಸ್ತುವಿನ ಪರ್ಯಾಯವನ್ನ ತಿಳಿಯುವುದೇ ಏನಿದೆ ಅದು ಅನುಭವ ಇದೆ. ಏನ್ ತಿಳಿಯುವುದ? ಅದು ಹೇಗಿದೆ ಹಾಗ ಅಥವಾ ಹೇಗೆ ಇಲ್ಲವೋ ಹಾಗ. ಮಿಥ್ಯಾತ್ವ ಅವಸ್ಥೆಯೊಳಗ ಅಜ್ಞಾನ ಅವಸ್ಥೆಯೊಳಗ ಹೇಗೆ ಇಲ್ಲವೋ ಹಾಗೆ ತಿಳಿತಾನ್ರಿ. ಮೊದಲು ತಿಳಿತಾನೋ ಆಮೇಲೆ ಅನುಭವ ಮಾಡ್ತಾನೋ, ಏನು ಮೊದಲು ಅನುಭವ ಮಾಡ್ತಾನೋ ಆಮೇಲೆ ತಿಳಿತಾನೋ? ಎರಡೂ ಒಟ್ಟಿಗೆ ಇದೆ. ಈ ಎರಡಿಗೇನು ಒಂದೇ ಇದೆ ರೀ. ಇದನ್ನ ನಾವು ನಮ್ಮಲ್ಲೇನೆ ಕಂಡು ಹಿಡಿಲಿಕ್ಕೆ ಬೇಕು. ತಿಳಿಯುವುದ ಮತ್ತು ಅನುಭವ. ತಿಳಿಯುವುದಂತಂದ್ರನ ಅನುಭವ ಇದೆ, ಅನುಭವ ಅಂತಂದ್ರನ ತಿಳಿಯುವುದಿದೆ. ಬೇರೆ ಏನೂ ಇಲ್ಲ, ಬರೇ ತಿಳಿಯುವುದು 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 ತಿಳಿಯುವುದು. ಅಲ್ಲೇನಿದೆ? ಯಾವುದೇ ಪ್ರಕಾರದ ಆಕುಲತೆ ಇಲ್ಲ, ರಾಗದ್ವೇಷ ಇಲ್ಲ ಅಂಥೇಳಿ ಅದನ್ನು ಭೀತರಾಗಂದ್ರು ಮತ್ತು ನಿರಾಕುಲ ಅಂದರೆ ಅದೊಂದು ಬೇರೆ ಏನ್ರೆ ಇದೆ ಹೀಗೆ ಅರ್ಥ ಅಲ್ರಿ. ಏನ್ರಿ? ಅನುಭೂತಿಯೊಳಗ ಅಥವಾ ತಿಳಿಯುವಿಕೆಯೊಳಗ ಸ್ಪಷ್ಟ ಮಾಡಿಕೊಳ್ಳೋದ್ರೆ ಅನುಭೂತಿಯೊಳಗ ಅಥವಾ ತಿಳಿಯುವಿಕೆಯೊಳಗ ಯಾವ ವಸ್ತು ತಿಳಿಯುವುದರೊಳಗ ಬಂತೋ ಅದನ್ನ ಬರೇ ತಿಳಿದ, ಅದನ್ನ ನಾನು ಅನ್ಲಿಲ್ಲ, ಅದಕ್ಕೆ ಇದು ಹೀಗೆ ಯಾಕೆ ಅನ್ಲಿಲ್ಲ, ಅದಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದ ಇಷ್ಟ ಅನಿಷ್ಟದ ಭಾವ ಇವನಲ್ಲೇ ಜಾಗೃತ ಆಗಲಿಲ್ಲ.
ಹಾಗಾದ್ರೆ ಅದನ್ನ ಬರೇ ತಿಳಿದ, ಅದನ್ನ ಬರೇ ತಿಳಿದ ನಂತರ ಇವನಿಗೇನು ಸುಖ ಆಯಿತು? ತಿಳಿಯುವುದರ ಜೊತೆಗೆ ಏನು ಆಕುಲತೆ ಅರ್ಥಾತ್ ವಿಪರೀತತೆ ಕಾರಣದಿಂದ ದುಃಖ ಆಗ್ತಾ ಇತ್ತು, ಆ ದುಃಖ ಆಗಲಿಲ್ಲ. ಇಷ್ಟೇ ಯಾಕಾಗಲಿಲ್ಲ? ಆ ತಿಳಿಯುವುದರ ಜೊತೆಗೆ ಇನ್ನೇನೇನೋ ಭಾವದ ವಿಕೃತಿ ಇತ್ತಲ್ಲ, ಅದು ಇಲ್ಲ. ಆ ತಿಳಿಯುವುದರ ಜೊತೆಗೆ ಇವನು ತಿಳಿಯುವ ಸ್ವಭಾವಂತೂ ಯಾವಾಗಲೂ ಇದೆ ರೀ, ಈಗಲೂ ಇದೆ, ನಿಗೋಧದಲ್ಲೇನೂ ಇರ್ತಿದೆ. ಭಲೇ ಅಕ್ಷರದ ಅನಂತ್ವ ಭಾಗ ಅಂತೇಳಿ ಅದರ ಹೀನತೆಯನ್ನ ತಿಳಿಸಿಕೊಟ್ಟಿದ್ರೂ ಕೂಡ ಅದರ ತಿಳಿಯುವ ಕಾರ್ಯ ನಡೆದದ್ದೇ ಇದೆ. ಅಲ್ಲಿ ಮಾತ್ರ ಜನ ಪ್ರತಿಯೊಂದು ಜೀವನ ಕೆಲಸ ಬರೇ ತಿಳಿಯುವುದಿದೆ. ಆ ತಿಳಿಯುವುದರ ಜೊತೆಗೆ ಯಾವುದನ್ನ ತಿಳಿಯುತ್ತಿದೆಯೋ ಆ ತಿಳಿಯುವಂಥ ಯಾವ ಕಾರ್ಯ ನನ್ನದಿದೆಯೋ ಆ ಕಾರ್ಯದೊಳಗ ಯಾವುದನ್ನು ತಿಳಿತಾ ಇದ್ದೇನೆಯೋ ಅದಕ್ಕೆ ಸಂಬಂಧಿಸಿದ ಹಾಗೆ ನಾನೇ ನನ್ನ ಅಜ್ಞಾನದಿಂದ ವಿಕೃತ ರೂಪವಾಗಿ ತಿಳಿತೇನೆ. ಏನು ವಿಕೃತ ರೂಪವಾಗಿ? ಇದು ನನ್ನದಿದೆ ಅಥವಾ ಇದು ನನ್ನದಿಲ್ಲ, ಇದು ಒಳ್ಳೆಯದಿದೆ ಅಥವಾ ಇದು ಕೆಡುಕಿದೆ, ಇದು ಹೀಗಿರಬೇಕು ಅಥವಾ ಇದು ಹೀಗೆ ಇರಬಾರದು ಅನ್ನೋದೆಲ್ಲ ಏನಿದೆ ನನ್ನ ಚೈತನ್ಯದ ವಿಕೃತಿ ಇದೆ. ಹಾಗಾದ್ರೆ ನನಗೆ ಆ ವಿಕೃತಿಯ ಅನುಭವ ಆಗ್ತಿದೆ. ಅನುಭವ ಆಗ್ತಿದೆ ಅಂತಂದ್ರೆ ಏನ? ಆ ತಿಳಿಯುವುದರೊಳಗೆ ವಿಕೃತಿ ಬಂದ ನಂತರ ಆ ವಿಕೃತ ಅರ್ಥಾತ್ ತಿಳಿಯುವಿಕೆ ಹೇಗಿತ್ತೋ ಹಾಗೆ ಉಳಿಲಿಲ್ಲ ಅಂದ್ರೆ ದುಃಖ ಆಯ್ತು, ವಿಕೃತ ಆಯ್ತು ಅದ. ಹಾಗಾದ್ರೆ ಯಾವಾಗ ಯಾವ ವಸ್ತುವನ್ನ ತಿಳಿತೇನೋ ನಾನು, ತಿಳಿಯುವುದರ ಜೊತೆಗೆ ಯಾವುದೇ ಪ್ರಕಾರದ ವಿಕಾರ ರೂಪದಿಂದ ವರ್ತಿಸುವುದಿಲ್ಲ. ನನ್ನದನ್ನೋದಿಲ್ಲ, ಒಳ್ಳೆಯದಿದೆ ಅನ್ನೋದಿಲ್ಲ, ಹೀಗಿದೆ ಅನ್ನೋದಿಲ್ಲ, ನನ್ನ ಸಾಮರ್ಥ್ಯದಿಂದ ನಾನು ಹಾಗೆಲ್ಲ ಅನ್ನೋದಿಲ್ಲ. ಕೃತ್ರಿಮವಾಗೆಲ್ಲ, ಸಹಜವಾಗೆಲ್ಲ ಯಾವಾಗ ಅನ್ನುವುದಿಲ್ಲವೋ ಅರ್ಥಾತ್ ನನ್ನ ಜ್ಞಾನ ಯಾವಾಗ ಆ ರೂಪ ಆಗುವುದಿಲ್ಲವೋ, ಯಾವ ರೂಪ? ಹೀಗಿರಬೇಕು, ಹೀಗಿರಬೇಕು, ಹೀಗೆ ಒಳ್ಳೆಯದಿದೆ, ಹೀಗೆ ಕೆಡುಕಿದೆ, ಇದು ನನ್ನದಿದೆ, ಈ ರೂಪವಾಗಿ ನನ್ನ ಜ್ಞಾನ ಸ್ವಯಮೇವ ಯಾವಾಗ ಆಗುವುದಿಲ್ಲವೋ ಆವಾಗ ಅದನ್ನು ನಿರ್ವಿಕಾರ ಅಂದರೆ, ನಿರ್ವಿಕಲ್ಪ ಅಂದರೆ. ಅದಕ್ಕೆ ಆ ತಿಳಿಯುವಿಕೆ ಏನಿದೆಯಲ್ಲ ಅದು ಸಹಜ ಇದೆ, ವಿಕಾರ ರೂಪದ ಭಾರದಿಂದ ರಹಿತ ಇದೆ. ಅದು ಈ ಮಾತೇನಿದಿರಲ್ಲ, ಇದು ಸೂಕ್ಷ್ಮ ಅಭ್ಯಾಸದಿಂದ, ಜ್ಞಾನದ ಸೂಕ್ಷ್ಮ ಕ್ರಿಯೆಯಿಂದ ತನ್ನಲ್ಲೇ ತನಗೆ ತಿಳಿದು ಬರೋದು ಸಾಧ್ಯ ಇದೆ. ಜೀವದ ಸ್ವರೂಪ ಏನಿದೆ, ಜೀವ ಅರ್ಥಾತ್ ಜ್ಞಾನ, ಜ್ಞಾನದ ಸ್ವರೂಪ ಏನಿದೆ, ಜ್ಞಾನದ ಸ್ವರೂಪ ತಿಳಿಯುವುದಿದೆ. ಏನನ್ನು ತಿಳಿಯುವುದಿದೆ? ಏನಿದೆಯೋ ಜ್ಞೇಯ ಪದಾರ್ಥ ಅದರ ಎದುರಿಗೆ ಅಥವಾ ಅದರ ಯೋಗ್ಯತೆ ಯಾವ ಪ್ರಕಾರ ತಿಳಿಯುವುದಿದೆಯೋ ಆ ಪ್ರಕಾರ ತಿಳಿಯುವುದಿದೆ. ಆ ವಸ್ತುವಿನ ಜೊತೆಗೆ ಯಾವುದೇ ಪ್ರಕಾರದ ಸಂಬಂಧ ರಹಿತ ತಿಳಿಯುವುದಿದೆ. ದ್ರವ್ಯಾರ್ಥಿಕ ಅಂತೇಳಿ ಅಂದ್ರೆ ಅದೊಂದು ಪ್ರಕಾರದ ಸಂಬಂಧ ಆಯ್ತು, ಪರ್ಯಾಯಾರ್ಥಿಕ ಅಂತಂದ್ರೆ ಅದೊಂದು ಪ್ರಕಾರದ ಸಂಬಂಧ ಆಯ್ತು. ಸಂಬಂಧ ರಹಿತ ತಿಳಿಯುವುದಿದೆ. ತಿಳಿದು ನೋಡೋದ್ರಿ, ಕಾರ್ಯ ಮಾಡಿ ನೋಡೋದ, ಕೃತಕವಾಗಿ ಮಾಡಿ ನೋಡೋದ. ಯಾವ ವಸ್ತು ತಿಳಿದು ಬರ್ತಿದೆಯೋ ಅದಕ್ಕೆ ಸಂಬಂಧಿಸಿದ ಹಾಗೆ ಪರಮಾತ್ಮ ಪ್ರಕಾಶದೊಳಗೆ ಬರ್ತಿದ್ದೀರಿ. ದೇವದತ್ತನೆಂಬ ವ್ಯಕ್ತಿಯು ಏನನ್ನೂ ಮಾಡುತ್ತಿಲ್ಲ, ಏನನ್ನೂ ನೋಡುತ್ತಿಲ್ಲ, ಯಾವುದರ ಆಸ್ವಾದವನ್ನೂ ಮಾಡುತ್ತಿಲ್ಲ, ಯಾವ ಕಠೋರ ಅಥವಾ ಮೃದು ಮೊದಲಾದ ಸ್ಪರ್ಶವನ್ನು ಸ್ಪರ್ಶಿಸುತ್ತಿಲ್ಲ, ಯಾವುದೇ ಸುಂದರ ಅಥವಾ ಅಸುಂದರ ರೂಪವನ್ನು ನೋಡ್ತಾ ಇಲ್ಲ, ಯಾವುದೇ ಮಧುರ ಅಥವಾ ಕರ್ಕಶ ಶಬ್ದವನ್ನ ಕೇಳ್ತಾ ಇಲ್ಲ, ಯಾವುದೇ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇಲ್ಲ. ಆ ಕಾರಣದಿಂದ ಅವನು ಸುಖಿದ್ದಾನೆ. ಹೀಗೆ ಬ್ರಹ್ಮದೇವ ಸೂರ್ಯ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಇಷ್ಟು ತಿಳಿಸಿಕೊಟ್ಟ ನಂತರ ಕೂಡ ತಿಳ್ಕೊಳ್ಳೋದೇನಿದೆಲ್ಲ ಆ ತಿಳ್ಕೊಳ್ಳುವ ಕಾರ್ಯ ನಮಗೆ ಸೀಮಿತ ಇದೆ ರೀ. ಅದನ್ನು ಇನ್ನಷ್ಟು ಬೇಕಾದಷ್ಟು ತಿಳಿಸಿಕೊಟ್ರೂ ಕೂಡ ನಮ್ಮ ಕಾರ್ಯ ತಿಳ್ಕೊಳ್ಳೋದಿದೆ, ನಾವು ತಿಳ್ಕೊಂಡ್ರೆ ತಿಳಿದು ಬರ್ತೇವೆ. ಅದಕ್ಕೆ ಆ ಆಂತರ್ಯದ ವಿಷಯವನ್ನ ವಸ್ತು ಸ್ವರೂಪದ ಜ್ಞಾನದ ಮೂಲಕ ಆಂತರ್ಯದ ವಿಷಯವನ್ನ ತಿಳ್ಕೊಳ್ಳೋದ ಮಹಾಕಠಿಣ. ಆದ್ರೆ ಮಹಾಕಠಿಣ ಇದ್ರೂ ಜ್ಞಾನ ಮಹಾಬಲಶಾಲಿ ಇದೆ. ನೋಡ್ರಿ ವಿಜಯಣ್ಣ, ನಿತ್ಯ ನಿಬೋಧದಿಂದ ಜೀವ ಮೇಲೆ ಬರ್ತಿದ್ದೀರಿ.
ಅದು ಹೇಗೆ ಬರ್ತಿದೆ ಅನ್ನೋದನ್ನು ಒಂದು ವಿಚಾರದ ವಿಷಯ ಇದೆ. ಅಲ್ಲಿ ಯಾರಿಗೂ ಉಪದೇಶ ಇಲ್ಲ, ನಾ ಜೀವಿದ್ದೇನೆ ಅನ್ನೋ ಮಾತಿಲ್ಲ. ಯಾಕಂದ್ರೆ ಕರ್ಣೇಂದ್ರಿಯ ಇಲ್ಲ, ಏನೂ ಇಲ್ಲ, ಅಲ್ಲಿ ಒಂದೇ ಇಂದ್ರಿಯ ಇದೆ, ಒಂದು ಸ್ಪರ್ಶನೇಂದ್ರಿಯ. ಹಾಗಾದ್ರೆ ಅಲ್ಲಿಂದ ಜೀವ ಮೇಲೆ ಬರ್ತಿದೆ. ತ್ರಸ ಅವಸ್ಥೆಯೊಳಗೆ ಅಂತರ್ಮುಹೂರ್ತ ಕಾಲ ಇರ್ತಿದ್ದೀರಿ ಗೌರಣ್ಣವ್ರು, ತ್ರಸ ಅವಸ್ಥೆಯೊಳಗೆ ಅಂತರ್ಮುಹೂರ್ತ ಕಾಲ ಇರ್ತಿದ್ದೀರಿ. ಅಲ್ಲಿಂದದ ಸಂಜ್ಞಿ ಪಂಚೇಂದ್ರಿಯ ಮನುಷ್ಯ ವಜ್ರ ವೃಷಭ ನಾರಾಜ ಸಂಹನನದ ಜೊತೆಗೆ ಈ ಮನುಷ್ಯ ಭವದಲ್ಲಿ ಬರ್ತಿದೆ. ಅದೇ ಭವದಿಂದ ಅದು ಮೋಕ್ಷಕ್ಕೆ ಹೋಗ್ತಿದೆ. ಯಾರ್ದೇನು ಇಲ್ಲಿ ಬಂತು ಸಹಾಯ ಸಹಕಾರ? ಇದು ಇದೇ ವಸ್ತು ಸ್ವರೂಪದೊಳಗ, ಮತ್ತು ಅದು ಇದೆ ವಸ್ತು ಸ್ವರೂಪ. ಕೋಟಿ ಪೂರ್ವದ ಆಯುವನ್ನ ಒಂದು ಅಂತರ್ಮುಹೂರ್ತದೊಳಗೆ ಕದಲೀಘಾತದ ಮೂಲಕ ಪೂರ್ಣ ಮಾಡಿ ಇನ್ನೊಂದು ಗತಿಗೆ ಹೊರಟು ಹೋಗ್ತಿದೆ. ಇನ್ನೊಂದು ಯಾವ ಗತಿಗೆ ಹೋಗ್ತಿದೆ? ನಿಗೋದಕ್ಕೆ ಹೋಗ್ಬೋದು. ಕೋಟಿ ಪೂರ್ವದ ಮನುಷ್ಯ ಆಯು ತಗೊಂಡು ಬಂದಂಥ ಜೀವ ಅಂತರ್ಮುಹೂರ್ತದೊಳಗೆ ಪರ್ಯಾಪ್ತಿ ಪ್ರಾಪ್ತ, ಅದು ಪರ್ಯಾಪ್ತಿ. ಆ ಪರ್ಯಾಪ್ತಿ ಪ್ರಾಪ್ತ ಆದ ನಂತರ ಅಂತರ್ಮುಹೂರ್ತದೊಳಗೆ ಕೋಟಿ ಪೂರ್ವದ ಆಯು ಕಳೆದು ಹೋಯ್ತ್ರಿ. ಏನ್ ಮಾಡಿದ? ಅದವನಿಗೆ ಹೇಗೇನಿಲ್ಲ, ಕದಲೀಘಾತ ಅದರದಾಯ್ತು ಆಯುದ್ಧ. ಅವೇನು ಮಾಡಿದ? ಹಾಗಾದ್ರೆ ಜ್ಞಾನ ಐತನಲ್ಲ, ಜ್ಞಾನ ಏನ್ ಮಾಡ್ತಿದೆ? ಈಗ ನಮ್ಮ ಆಯು ನನ್ನದು ಪೂರ್ಣ ಆಯ್ತು ಅಂತಂದ್ರೆ ಜ್ಞಾನ ಏನ್ ಮಾಡ್ತಿದೆ? ನಂದಿನ್ನ ಆಯು ನಡೀತಾ ಇದೆ, ನನ್ನ ಜ್ಞಾನದಿಂದ ನಡೀತಾ ಇದೆ. ಆಯುವಿಗೆ ಜ್ಞಾನಕ್ಕೆ ಏನೂ ಸಂಬಂಧ ಇಲ್ಲ ಮರಿ. ಆ ಆಯುವಿನ ಸ್ವರೂಪನ ಹಾಗಿರ್ತಿದೆ, ಆ ಆಯುವಿನ ಸ್ವರೂಪನ ಹಾಗಿರ್ತಿದೆ. ಅದು ಅಂತರ್ಮುಹೂರ್ತದೊಳಗೆ ಒಂದು ಕೋಟಿ ಪೂರ್ವದ ಆಯು ಕದಲಿ ಘಾತ ಆಗಿ ಹೋಗ್ತಿದೆ. ದಿಗ್ಮೂಢ ಆದ ನಂತರನ ಈ ಜೀವಕ್ಕ ಪರದೊಳಗೆ ಕಾರ್ಯ ಮಾಡುವ ಪರ ನಾನನ್ನುವ ಯಾವ ಅನಾದಿ ಕಾಲದ ಉತ್ಸಾಹ ಇದೆಯಲ್ಲ, ಅದರ ಅಭಾವ ಆಗೋ ಸಾಧ್ಯ ಇದೆ. ದಿಗ್ಮೂಢ ಆದ ನಂತರನೇ ಏನು ಮಾಡೋದು ಸಾಧ್ಯ ಇದೆ? ಶುಭ ಭಾವ ನಾವು ಮಾಡ್ತೀವೇನ್ರಿ? ನೋಡ್ರಿ, ಶುಭ ಭಾವ ನಾವು ಮಾಡೋದು ಸಾಧ್ಯ ಇಲ್ಲ, ಅಶುಭ ಭಾವ ನಾವು ಮಾಡೋದು ಸಾಧ್ಯ ಇಲ್ಲ. ಪ್ರವಚನ ಕೇಳು ವೇಳೆದೊಳಗೆ ಅಶುಭ ಭಾವ ಬರ್ತವೆ. ಜಿನೇಂದ್ರ ಪ್ರಭುವಿನ ದರ್ಶನ ಪೂಜೆ ಸ್ತುತಿ ಮಾಡು ವೇಳೆದೊಳಗೆ ಶುಭ ಭಾವ ಬರ್ತವೆ. ಹಾಗಾದ್ರೆ ಈ ಶುಭ ಭಾವ ನಾವು ಮಾಡಿದ್ದೇವೆ ಅಂತ ತಾವು ಬರ್ತಾ ಇದ್ದವ್ರಿ, ತಾವೇ ಬರ್ತಾ ಇದ್ದಾವ. ಧರ್ಮ ಸಹಜ ಇದೆ, ಶುಭ ಭಾವ ಸಹಜ ಇದೆ, ಅಶುಭ ಭಾವ ಸಹಜ ಇದೆ, ಎಲ್ಲ ಸಹಜ ಇದೆ, ಧರ್ಮ ಸಹಜ ಇದೆ. ತೀರ್ಥಂಕರ ನಾಮಕರಣದ ಬಂಧ ಸಹಜ ಇದೆ. ನಿಮಿತ್ತದ ಮೂಲಕ ಕಥನ ಮಾಡುವುದರಿಂದ ಅವುಗಳಿಗೆಲ್ಲ ಕಾರಣ ಕೊಟ್ಟಿದ್ದಾರೆ. ಆದ್ರೆ ಪಂಚಾಸ್ತಿಕಾಯದೊಳಗ ಭಗವತ್ ಸ್ವರೂಪದ ಕುಂದಾಚಾರ್ಯ ದೇವೇನು ಹೇಳಿದ್ರು, ವಸ್ತುವಿನ ಪರಿಣಮನಕ ಇದು ಹೀಗೆ ಯಾಕೆ ಅನ್ನುವ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಲ್ಲ. ನಿತ್ಯ ನಿಗೋಧದಿಂದ ಜೀವ ಮೇಲಿವಂತ್ರಿ ಗೌರಣ್ಣ ಒಂದ್ ಸ್ವಲ್ಪ ಲಕ್ಷದೊಳಗೆ ತಗೊಳ್ರಿ. ನಿತ್ಯ ನಿಗೋಧದಿಂದ ಜೀವ ಮೇಲೆ ಬಂತು, ತ್ರಸ ಅವಸ್ಥೆಯೊಳಗೆ ಬರೇ ಅಂತರ್ಮುಹೂರ್ತ ಕಾಲ ಉಳಿತು. ಯಾರು ಅದನ್ನ ನಿಗೋಧದಿಂದ ಕರ್ಕೊಂಡು ಬರಲಿಲ್ಲ. ನಡಿ, ಬಹಳ ಕಾಲದಿಂದ ನೀನು ಇಲ್ಲಿದ್ದೆ ಅಂತೇಳಿ ಕರ್ಕೊಂಡು ಬರೋದು ಸಾಧ್ಯ ಇಲ್ಲ, ಎತ್ತಿ ತರೋದು ಸಾಧ್ಯ ಇಲ್ಲ. ಜೀವ ರೂಪಿಯನ್ನ ಅವನನ್ನು ಹೇಗೆ ಎತ್ತಿ ತರೋದ್ರಿ? ಯಾರು ಎತ್ತಿ ತರೋರ? ನಿಗೋದಕ್ಕೆ ಹೋಗುವಾಗ ಆಯು ಬಂದಾಗಿ ನಿಗೋದಕ್ಕೆ ಹೋಗಿರ್ತಿತ್ತು ಜೀವ, ಅಥವಾ ಭಾವದ ವಿಪರೀತತೆಯಿಂದ ನಿಗೋದಕ್ಕೆ ಹೋಗ್ತಿದೆ. ನಿಗೋಧದ ಆಯು ಎಷ್ಟಿದೆ? ನಿಗೋಧದ ಆಯು ಎಷ್ಟಿದೆ? ಒಂದು ಶ್ವಾಸದೊಳಗಿನ 18ನೇ ಭಾಗ ಆಯು ಇದೆ. ಅಲ್ಲಿರುವ ಕಾಲ ಅನಂತ ಇದೆ. ನಿಗೋಧದಲ್ಲಿ ಇರುವ ಕಾಲ ಅನಂತ ಇದೆ. ನಿತ್ಯ ನಿಗೋಧ ಅಂದ್ರೆ ಎಂದೂ ನಿಗೋಧದಿಂದ ಮೇಲೆ ಬಂದೇ ಇಲ್ಲ. ಅಂಥ ಜೀವಿ ಎಷ್ಟದವಲ್ಲಿ? ಅನಂತ 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 ಅನಂತಾನಂತ ಸಂಖ್ಯೆಯಲ್ಲಿ ನಿತ್ಯ ನಿಗೋಧದೊಳಗೆ ಜೀವಿ. ಜೀವರಾಶಿ, ಲೋಕ ಪ್ರದೇಶ, ಜ್ಞಾನದ ಸಾಮರ್ಥ್ಯ, ಇದನ್ನೆಲ್ಲ ಒಂದಿಷ್ಟು ಅಭ್ಯಾಸ ಮಾಡೋದು ಅವಶ್ಯಕ ಇದೆ. ಒಂದಿಷ್ಟು ವಾಚನರೇ ಆಗಬೇಕ್ರೆ. ಯಾವುದಕ್ಕೆ ಬರ್ತಿದೆ ಜೀವನ ಹೇಳ್ರಿ? ಈ ಶರೀರಕ್ಕೆ ಸಂಬಂಧಿಸಿದ ಹಾಗೆ 24 ಗಂಟೆನೂ ಕೂಡ ನಾವು ವಿಚಾರ ಮಾಡ್ತಾ ಇರ್ತೇವೆ, ವಿಕಲ್ಪ ಮಾಡ್ತಾ ಇರ್ತೇವೆ. ಶರೀರದ ಕಾರ್ಯ ಏನೂ ಮಾಡಿಲ್ಲ. ವಿಚಾರ ಮಾಡ್ರಿ, ಶುಭಾಶುಭ ಭಾವ ಕೂಡ ತಾನು ಮಾಡೋದು ತಂದುಕೊಳ್ಳೋದು ಸಾಧ್ಯ ಇಲ್ಲ ಅಂದಮೇಲೆ ಶರೀರದ ಕಾರ್ಯ ಏನು ಮಾಡಲಿಕ್ಕೆ ಸಾಧ್ಯ ಇದೀರಿ? ಧನ ಸಂಪಾದನೆಯ ಕಾರ್ಯ, ವಿದ್ಯಾರ್ಜನೆಯ ಕಾರ್ಯ ಏನು ಮಾಡಲಿಕ್ಕೆ ಸಾಧ್ಯ ಇದೀರಿ? ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಅರ್ಥ ನಿರ್ಭಾರ ಆಗುವುದರ ಸಲುವಾಗಿ ಅದೊಂದು ಉಪದೇಶ ಪ್ರೇರಣಾತ್ಮಕ ಇದೆಯೋ ಅಥವಾ ನಿರಾಶ ಆಗುವ ಸಲುವಾಗಿದೆ. ನಿರಾಶೆ ಅಂದ್ರೂ ಒಂದೇ, ಅದರೊಳಗೇನು ಆಶಾ ಇಟ್ಕೊಳ್ಳೋದಿದೆ, ಪರದೊಳಗೇನು ಆಶಾ ಇಟ್ಕೊಳ್ಳೋದಿದೆ, ಪರದಿಂದ ಏನಾಗೋದಿದೆ ರೀ. ನಿತ್ಯ ನಿಗೋಧದಿಂದ ಇದುವರೆಗೆ ಎಂದೂ ಮೇಲೆ ಬಂದೇ ಇಲ್ಲ. ಪ್ರತಿ ಒಂದು ಶ್ವಾಸ ಮಾತ್ರದಷ್ಟು ಸಮಯದೊಳಗ 18 ಬಾರಿ ಜನ್ಮ ಮರಣ, 18 ಬಾರಿ ಹುಟ್ಟೋದು, 18 ಬಾರಿ ಸಾಯೋದು, ಅನಂತ 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 ಕಾಲ ಅಂಥ ಅವಸ್ಥೆಯೊಳಗನ ಇತ್ತು. ಯಾವುದೋ ಒಂದು ಜೀವ, ಯಾವುದೋ ಒಂದೇನು 6 ತಿಂಗಳು 8 ಸಮಯಕ್ಕೆ 608 ಜೀವ ಮೇಲೆ ಬಂದೇ ಬರ್ತಾವೆ. ಯಾರು ಮಾಡಿದ್ದಾರೆ ಇದು ನಿಯಮ? ನಂಬರ್ ಯಾರು ತೆಗಿತಾರಲ್ಲಿ ನಿನ್ನ ನಂಬರ್ ಬಂದಿದೆ ಅಂತೇಳಿ? ಎಲ್ಲ ಸಹಜ ಇದೆ ರೀ, ಪ್ರತಿಯೊಂದೂ ಸಹಜ. ಇಡೀ ವಿಶ್ವದ ವ್ಯವಸ್ಥೆ ಸಹಜ ಇದೆ, ಸ್ವಯಂ ಚಾಲಿತ ಇದೆ. ಪ್ರತಿಯೊಂದು ದ್ರವ್ಯದ ಕಾರ್ಯ ಸಹಜ ಇದೆ, ಸ್ವಯಂ ಚಾಲಿತ ಇದೆ. ಯಾರೂ ನಿರ್ದೇಶ ಮಾಡ್ಲಿಕ್ಕೆ ಹತ್ತುವುದಿಲ್ಲ, ಯಾರ ನಿಯಮಕ್ಕೂ ಒಳಪಡುವ ಹಾಗೆ ಯಾವುದೂ ವಸ್ತು ಇಲ್ಲ. ಹಾಗಾದ್ರೆ ಅಂತರ್ಮುಹೂರ್ತ ಕಾಲ ತ್ರಸ ಅವಸ್ಥೆಯೊಳಗೆ ಇರ್ತಿದೆ. 2 ಇಂದ್ರಿಯೋ 3 ಇಂದ್ರಿಯೋ ಒಟ್ಟಿನಲ್ಲಿ ತ್ರಸ ಅವಸ್ಥೆಯಲ್ಲಿ ಇರ್ತಿದೆ. ಅಂತರ್ಮುಹೂರ್ತ ವ್ಯತೀತ ಆಗ್ತಾ ಇದ್ದ ಹಾಗೆ ಮನುಷ್ಯ ಆಗಿ ಹುಟ್ಟುತ್ತಿದ್ದೀರಿ. ಅಲ್ಲೇನು ಮಾಡ್ತಾನೆ? ಪೂಜೆ ಮಾಡ್ತೇನೆ, ಸ್ವಾಧ್ಯಾಯ ಮಾಡ್ತೇನೆ, ಜಪ ಮಾಡ್ತೇನೆ, ದನ ಕೊಟ್ಟಿತ್ತು. ತ್ರಸ ಅವಸ್ಥೆಯೊಳಗೆ ನಿತ್ಯ ನಿಗೋಧದಿಂದ ಬಂದು ಬರೇ ಒಂದು ಅಂತರ್ಮುಹೂರ್ತ ಉಳಿತಾರೆ. ಅಲ್ಲಿ ಏನೇನು ಮಾಡ್ತಾರೆ? ಅದ ಪ್ರಕ್ಷಾಳ ಮಾಡಿತು, ಭಗವಂತ ಶಾಸ್ತ್ರ ಬರೀತು, ಏನ್ ಮಾಡಿತು? ಬರೇ ಅಂತರ್ಮುಹೂರ್ತ ಕಾಲ. ಅಲ್ಲಿಂದ ಅದು ಮನುಷ್ಯ ಆಗುವ ಸಲುವಾಗಿ ಏನು ಮಾಡಿತ? ಅಂಥ ಇಂಥ ಮನುಷ್ಯ ಅಲ್ರಿ, ಜೈನ ಕುಲದೊಳಗೆ ಬಂತು, ಧಾರ್ಮಿಕ ಮನೋಭಾವ ಇದೆ, ವಜ್ರ ವೃಷವನ ಆರಾಜ್ಯ ಸಂವಹನ ಇದೆ. ಅದೇ ಭಾವದಿಂದ ಮೋಕ್ಷಕ್ಕೆ ಹೋಗ್ತಿದ್ದೇವೆ ನಾವು. ತೀರ್ಥಂಕರ ನಾಮಕರ್ಮದ ಸಲುವಾಗಿ ಷೋಡಶ ಕಾರಣ ಭಾವನೆ ಎಲ್ಲಿಂದ ಏನು ತಂದಿದ್ದೀರಿ ಇದೆಲ್ಲ? ನಾವು ಯಾವುದೋ ವಿಷಯಕ್ಕೆ ಈಗ ಧರ್ಮ ಅಂತ ಧರ್ಪಡಿಸೋದು ತಪ್ಪನೇ ಐತೆ. ಬರೇ ಧಡ್ಪಡಿಸೋದು ಅರ್ಥಾತ್ ನಮ್ಮಲ್ಲಿ ಏನಾದರೂ ಮಾಡುವ ಸಾಮರ್ಥ್ಯ ಇದ್ರ, ಮಾಡಬೇಕಾದ್ರ ಮಾಡ್ತೇನೆ ಅನ್ನೋದು. ಒಂದು ವೇಳೆ ನನ್ನಲ್ಲೇ ಛಲ ಇದ್ರ ಮಾಡೋದಿದೆ ಅಷ್ಟ. ಪ್ರತಿಯೊಂದು ಪದಾರ್ಥದ ಪರಮ ಸ್ವತಂತ್ರತೆಯನ್ನ, ಪೃಥಗತ್ವತೆಯನ್ನ, ಉತ್ಪಾದವೆಯ ಧ್ರುವ ರೂಪತೆಯನ್ನ, ಉತ್ಪಾದವೆಯ ಧ್ರುವಗಳ ಅದರಿಂದ ಅದರ ಸಾಮರ್ಥ್ಯದಿಂದನ ನಡೀತಾ ಇದ್ದಾವೆ. ಯಾರೂ ಅದನ್ನು ಮಾಡ್ತಾರೆ. ಇಷ್ಟು ನಂಬಿದರೆ ಸಾಕು, ಇಷ್ಟು ವಿಶ್ವಾಸ ಮಾಡಿದರೆ ಸಾಕು. ಇದರ ವಿಶ್ವಾಸದಿಂದ ಜೀವ ಅನಂತ ಸಂಸಾರವನ್ನ ದಾಟಿ ಮೋಕ್ಷದ ಸಲುವಾಗಿ ಪುರುಷಾರ್ಥ ಮಾಡಿದ ಅಂತ ಹೇಳಿ ಹೇಳೋದಿದೆ. ಪುರುಷಾರ್ಥ ಭಾವದ ಬದಲಾವಣೆಯ ಸಲುವಾಗಿಲ್ಲ, ಪುರುಷಾರ್ಥ ಜ್ಞಾನದೊಳಗೆ ಯಥಾರ್ಥದ ಸ್ವೀಕಾರದ ಸಲುವಾಗಿದೆ. ಮತ್ತು ಆ ಜ್ಞಾನ ಕೂಡ ಸಂಜ್ಞಿ ಪಂಚೇಂದ್ರಿಯಕ್ಕನ ಸಾಧ್ಯ ಇದೆ ಆ ವಿಚಾರ ಮಾಡುವುದ. ಉಳಿದ ಪುರುಷಾರ್ಥ ಏನೂ ಇಲ್ಲ. ಆ ಕಡೆ ಬೆಟ್ಟ ತೆಗೆದು ಈ ಕಡೆ ಇಡೋದ, ಬಟ್ಟೆ ಕಳಿಸೋದ, ಇಷ್ಟೆಲ್ಲ ಐಶ್ವರ್ಯ ಬಿಟ್ಟು ಹೋಗೋದ, ಆಹಾರದ ಅಭಿಲಾಷೆ ಬಿಡೋದ, ಒಂದೇ ಒಂದು ಕಾಲ ಮೇಲೆ ನಿಂತು ತಪಸ್ಸು ಮಾಡೋದ, ಇದು ಯಾವುದು ಪುರುಷಾರ್ಥ ಅಲ್ರಿ. ಸಹಜ ಲೀಲಾಜಾಲವಾಗಿ ವಸ್ತುವಿನ ಸ್ವರೂಪವನ್ನು ತಿಳಿದ ನಂತರ ಇವನಿಗೆ ಯಾವ ಪ್ರಕಾರದ ಭಾರ ಇಲ್ಲ. ದೇಹ ಅದಕ್ಕೆ ಅದ ಯುಗಲ್ ಕಿಶೋರ್ ಮುಕ್ತಾರ್ದೇ ಇದ್ರಲ್ಲ ಮೇರಿ ಭಾವನಾ, लाखों वर्षों तक जीऊं या मृत्यु आज ही आ जावे, कोई बुरा कहे या अच्छा, ಲಕ್ಷ್ಮಿ ಆವೇ ಯಾ ಜಾವೆ. ಸಾಮಾನ್ಯ ಇದೆ ಅಂದ್ರೆ ಮಾಡಿ ನೋಡೋಣ, ಬರ್ತಿದೇನಾ? ಕೃತ್ರಿಮವಾಗಿ ಬರೋ ಸಾಧ್ಯ ಇಲ್ರಿ. ಎಷ್ಟೂ ಶಾಸ್ತ್ರ ಸ್ವಾಧ್ಯಾಯ ಮಾಡಿದ್ರನು ನಿನ್ನಿತ್ತಲ ಆ ಯಾವ ಹಿಂಸೆಯ ಭೇದ ರೂಪದ ಭಯ, ಜುಗುಪ್ಸೆ, ಈ ಭಯ ನಮ್ಗೆ ಯಾಕಿದೆ? ಇಷ್ಟು ಅಧ್ಯಯನ ಮಾಡಿದ್ರೂ ಕೂಡ ನನ್ನ ಮರಣೆಯನ್ನು 3 ವರ್ಷಲೇ ಇದೆ, ಇದು ತಿಳಿದು ಬಂದ ನಂತರ ಭಯ ಯಾವಾಗಲೂ ಇರ್ತಿದ್ದೀರಿ. 3 ವರ್ಷದ ಆ ಕಾಲಖಂಡದೊಳಗ ಒಂದು ಸಮಯ ಕೂಡ ಆ ಭಯ ಬಿಟ್ಟು ಹೋಗುವುದಿಲ್ಲ. ಹಾಗಾದ್ರೆ ಜೀವನ ಅಶಾಶ್ವತ ಇದೆ ಅನ್ನೋದು ನಮ್ಗೆ ಗೊತ್ತಿದ್ದೀರಿ? ಈ ಆಗಮದೊಳಗೆ ಎಂದೂ ಕೇಳಿಲ್ರಿ ನಾವು. ಮರಣ ನಿಶ್ಚಿತ ಇದೆ ಅನ್ನೋ ವಚನದ ಮೇಲೆ ನಮಗೆ ವಿಶ್ವಾಸ ಎಷ್ಟಿದೆ? ಹಾಗಾದ್ರೆ ಅದು ವಸ್ತು ಸ್ವರೂಪ ಇದೆ. ಮರಣ ನಿಶ್ಚಿತ ಇದೆ ಅನ್ನೋದು ವಸ್ತು ಸ್ವರೂಪ ಇದೆ. ನಾವು ವಿಶ್ವಾಸ ಮಾಡದಿದ್ರೂ ಕೂಡ ಸ್ವರೂಪ ಹಾಗೆ ಇದೆ. ಇದೇನ್ರಿ ನಮಗ್ ಭಯ ಇದೆ ಏನಲ್ರಿ? ನಾಳೆನ
48 ಗಂಟೆ ಕೊಟ್ಟಿದ್ದಾರೆ ಅಂತ ಹೇಳಿದ ನಂತರ ಎಲ್ರಿಗೂ ಭಯ ರೀ. ಹಾಗಾದ್ರೆ ಅಷ್ಟಕರ್ಮ ಗಹನಾಯ ಭಗವಂತನ ಎದುರು ಹೇಳುವುದೆಲ್ಲ ಸುಳ್ಳಿದೆ, ಸತ್ಯ ಇದೆ ರೀ. ಅಷ್ಟಕರ್ಮದೊಳಗೆ ಒಂದು ಆಯುಕರ್ಮ ಇದೆ ಇಲ್ಲವ? ಹಾಗಾದ್ರೆ ಆ ಆಯುಕರ್ಮ ಪೂರ್ಣ ಆಗ್ತಿದೆ ಅಂದ್ರೆ ನಿನಗೆ ಭಯ ಯಾಕ? ಅಂದ್ರೆ ಉಳಿದ ಕರ್ಮ ಎಲ್ಲ ನಾಶ ಮಾಡ್ತೇನೆ, ನನಗೆ ಆಯುಕರ್ಮ ಬೇಕು ಹೀಗಿದೆ ಅನ್ನರ್ಥ. ಏನಿದೆ ರೀ? ಭಯ ಇದೇನಿಲ್ರಿ ಅಣ್ಣ. ಅರೆ ಸಾವಿರೋಪಮ ವರ್ಷ ಕಳೆದ ನಂತರ ದೇವಭಾವದೊಳಗೆ ಭಯ ಉತ್ಪನ್ನ ಆಗ್ತಿದೆ. ಮಂದಾರ ಮಾಲೆ ಒಣಗುವುದರಿಂದ ನಿನ್ನ ವಿಷಯ ಬಂದಿರ್ತಾರೆ. ಮತ್ತೆ ನಾನೇ ಇದ್ದೇನ್ರಲ್ಲ ಅಲ್ಲಿಯೂ. ಬೇರೆ ಯಾರದ ಕಥೆಯಲ್ಲ ಅಲ್ಲಿ. ಜನವಾಣಿ ಕಹತಿ ಹೈ ತೇರಿ ಕಥಾ. ನನ್ನ ಕಥೆ ಹೇಳ್ತಾ ಇದೆ ಅದು. ನನ್ನ ಕಥೆ ಅಂತಂದ್ರೆ ಏನ? ದ್ರವ್ಯಾರ್ಚಕನ ಇದೆ, ಹೀಗಿದ್ದೇನೆ ಪರ್ಯಾಯಾರ್ಚಕನ. ಇದು ಕಥೆ ಅನ್ರಿ. ಅದು ನನ್ನ ಸ್ವರೂಪೇನ. ಅದಕ್ಕೆ ಶ್ರುತಜ್ಞಾನವಿಲ್ಲದ ಯಾವ ಜ್ಞಾನ ಇದೆ ಅದರಿಂದ ಆತ್ಮನ ಅನುಭವ ಆಗ್ತಿದೆ, ಅಥವಾ ಅದು ಆತ್ಮನನ್ನು ಅನುಭವಿಸಲಿಕ್ಕೆ ಸಾಧ್ಯ. ಇದು ಯಾವಾಗ ಎಷ್ಟು ಕಥನ ಮಾಡಿದ್ರೆ ನಮ್ಗೆ ತಿಳಿಯೋದಿದೆ ಕಣ್ರಿ. ಆ ಜೀವಕ್ಕೆ ಹಾಗೆ ತಿಳಿತು. ಎಲ್ಲಿ ಪುಣ್ಯ ಆಯ್ತು ಆ ಜೀವಕ್ಕೆ? ತ್ರಸ ಪರ್ಯಾಯ ವಿಕಲೇಂದ್ರಿಯ. ತ್ರಸ ಅರ್ಥಾತ್ 2 ಇಂದ್ರಿಯನೂ ಇರ್ಬೋದು, 3 ಇಂದ್ರಿಯನೂ ಇರ್ಬೋದು. ನೇರವಾಗಿ ನಿಗೋಧದಿಂದ ಬಂದ ಯಾವ ಜೀವ ಸಂಜ್ಞಿ ಪಂಚೇಂದ್ರಿಯ ಆಗುವುದಿಲ್ಲ. ಹಾಗಾದ್ರೆ ಅಲ್ಲಿ ಅದೇನು ಶುಭ ಭಾವ ಮಾಡಿತು? ಮನುಷ್ಯ ಆಗುವ ಸಲುವಾಗಿ, ನಾವು ಜೈನ ಆಗುವ ಸಲುವಾಗಿ ಏನು ಮಾಡಿದೆವು? ಪ್ರಯತ್ನ ಪೂರ್ವ ಆಗಮದಲ್ಲಿ ಕಥನ ಬರ್ತಿದೆ ರೀ. ಎಷ್ಟೆಷ್ಟು ಶುಭ ಪರಿಣಾಮ ಮಾಡಿದ್ವಿ, ಎಷ್ಟೆಷ್ಟು ಏನೇನು ಮಾಡಿದ್ವಿ. ಪುಣ್ಯ ಮಾಡುವುದರಿಂದ ಅಲ್ಲಿ ಹೋಗ್ಬಿಟ್ಟಿತ್ತು, ಇಲ್ಲಿ ಹೋಗಿ. ಅದು ಯಾವಾಗ ಪುಣ್ಯ ಮಾಡಿತ್ತು ಹೇಳ್ರಿ? ಏನು ಮಾಡಿತ್ತು ಪುಣ್ಯ? ವ್ರತಾಚರಣೆ ಮಾಡಿತ್ತು, ಏನು ಮಾಡಿತ್ತು? ಎಲ್ಲ ಜ್ಞಾನದೊಳಗಾಗುವ ಮಾತಿದೆ. ನಾವು ಅದ್ರ ಕಡೆಗೆ ಲಕ್ಷ್ಯ ಇಲ್ಲ. ನಾವು ಜ್ಞಾನ ಯಾವುದಕ್ಕಂತೀವೋ, ಯಾವುದು ವಿಕಲ್ಪಾತ್ಮಕ ಇದೆಯಲ್ಲ, ಅಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ, ನರಕದೊಳಗೆ ಹೀಗೆ ದುಃಖ ಇದೆ, ಸ್ವರ್ಗದೊಳಗೆ ಹೀಗೆ ಸುಖ ಇದೆ, ಮೋಕ್ಷದ ಸುಖ ಹೀಗಿದೆ, ತಪಸ್ಸು ಹೀಗೆ ಮಾಡೋದಿರ್ತಿದೆ. 12 ಪ್ರಕಾರದ ತಪಸ್ಸಿದಾವೆ, 6 ಅಂತರಂಗಿದಾವೆ, 6 ಬಹಿರಂಗಿದಾವೆ, ಇದು ದಾನ ಇದೆ, 4 ಪ್ರಕಾರ. ಇದಕ್ಕೆಲ್ಲ ನಾವು ಜ್ಞಾನ ಅಂತೀವ್ರಿ. ಅದು ಯಾವುದು ಜ್ಞಾನ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಆಗಮದೊಳಗೆಲ್ಲ ಅದ ಬರೋದಿಲ್ಲ. ಹಾಗಾದ್ರೆ ಆಗಮದೊಳಗೆ ಬಾಹ್ಯ ಪದಾರ್ಥದ್ದೆಲ್ಲ ವಿವೇಚನೆ ಇದೆ ಅನ್ನೋದು ಅಲ್ಲಿ ಶುದ್ಧ ಸ್ತುತಿಯೊಳಗೆ ಹೇಳಿದಾರಲ್ಲ. ಆಗಮದೊಳಗೆ ಏನಿದೆ? ಬಾಹ್ಯ ಪದಾರ್ಥಗಳ ವಿವೇಚನೆ. ಅಂತಃತತ್ವದ ವಿವೇಚನೆ ಇರುವುದಿಲ್ಲರಿ. ಅಧ್ಯಾತ್ಮ ಶಾಸ್ತ್ರದೊಳಗೂ ಕೂಡ ಇರುವುದಿಲ್ಲ. ಯಾಕೆ ಅಂತಂದ್ರೆ ಅಧ್ಯಾತ್ಮ ಶಾಸ್ತ್ರದೊಳಗೆ ಆತ್ಮನನ್ನು ಮುಖ್ಯ ಮಾಡಿ ಕಥನ ಮಾಡಿದ್ರೂ ಕೂಡ ನಿನ್ನ ಜ್ಞಾನ ಬಗ್ಗೆ ಮುಖ ಇದ್ದ ಕಾರಣ ಆ ಆತ್ಮನ ಜ್ಞಾನ ಬಾಹ್ಯ ಜ್ಞಾನ ಐತ್ರಿ. ಶುದ್ಧ ಜ್ಞಾನ, ಬಾಹ್ಯ ಜ್ಞಾನ. ಬಾಹ್ಯ ಜ್ಞಾನನೇ ಇದೆ, ವಿಕಲ್ಪಾತ್ಮಕ ಜ್ಞಾನನೇ ಇದೆ. ಅಷ್ಟಕ್ಕದು ಯಾಕೆ ಮಾಡಿರೋದು? ಯಾಕೆ ಮಾಡಿದ್ರೆ ಅವೆಲ್ಲ